ಆತ್ಮೀಯ ಸಹೋದರ ಸಹೋದರಿಯರೆಲ್ಲರಿಗೂ ವಂದನೆಗಳು. ಶನಿವಾರದ ಒಂದು ವ್ಯಾಸಂಗ ಕಾರ್ಯಕ್ರಮಕ್ಕೆ ಎಲ್ಲರಿಗೂ ಸ್ವಾಗತ. ನಾವು ವ್ಯಾಸಂಗಕ್ಕೆ ಆರಿಸ್ಕೊಂಡಿರ್ತಕ್ಕಂತಹ ಗ್ರಂಥ ಮಾನವ ಎಲ್ಲಿಂದ ಹೇಗೆ ಮತ್ತು ಎಲ್ಲಿಗೆ. ಅಂದರೆ ನಾವು ಪ್ರಸ್ತುತ ಭೂಮಿಯ ಮೇಲೆ ಮನುಷ್ಯರಾಗಿ ಜೀವನ ಮಾಡ್ತಾ ಇದ್ದೇವೆ. ನಮ್ಮ ಇತಿಹಾಸ ಎಲ್ಲಿಂದ ಪ್ರಾರಂಭ ಆಗಿದೆ ಅನ್ನೋದನ್ನು ಸೂಕ್ಷ್ಮವಾಗಿ ಡಾಕ್ಟರ್ ಅನಿ ಬೆಸೆಂಟ್ರು ಮತ್ತು ಲೆಡ್ಬಿಟ್ರವರು ಅವರ ಯೋಗ ದೃಷ್ಟಿಯಲ್ಲಿ ನೋಡಿ ಕಂಡುಕೊಂಡಂತಹ ವಿಚಾರವನ್ನು ನಮಗೆ ಈ ಗ್ರಂಥದಲ್ಲಿ ತಿಳಿಸ್ತಾ ಇದ್ದಾರೆ. ಅಂದರೆ ಅವರ ಪ್ರಜ್ಞೆಯನ್ನು ಉನ್ನತ ಮಟ್ಟದಲ್ಲಿ ಹಿಂದಕ್ಕೆ ಕೊಂಡೊಯ್ದಾಗ ಅಲ್ಲಿ ಹಿಂದೆ ನಡೆದಂತಹ ಎಲ್ಲ ವಿದ್ಯಮಾನಗಳು ಕೂಡ ಅವರ ಸೂಕ್ಷ್ಮ ದೃಷ್ಟಿಗೆ ಎಟಕತ್ತೆ. ಆ ವಿಚಾರವನ್ನು ನಮಗೆ ಒಂದು ಕಥೆಯ ರೂಪದಲ್ಲಿ, ಇತಿಹಾಸದ ರೂಪದಲ್ಲಿ ನಮಗೆ ಹೇಳ್ತಾ ಬರ್ತಾರೆ. ನಾವು ಭೂ ವಿಕಾಸ ಯೋಜನೆಯ ಬಗ್ಗೆ ತಿಳ್ಕೊಳ್ತಾ ಇದ್ದೇವೆ. ಈ ಭೂ ವಿಕಾಸ ಯೋಜನೆ ಸೌರಬ್ರಹ್ಮಾಂಡೇಶ್ವರನ ಕೈ ಕೆಳಗೆ ನಡೀತಾ ಇರತಕ್ಕಂತಹ ಒಂದು ವಿಕಾಸ ಯೋಜನೆ. 10 ವಿಕಾಸ ಯೋಜನೆಗಳಲ್ಲಿ ಒಂದು ವಿಕಾಸ ಯೋಜನೆ. ಈ ಭೂ ವಿಕಾಸ ಯೋಜನೆಯ ಬಗ್ಗೆ ಸಾಕಷ್ಟು ವಿಚಾರಗಳನ್ನು ಹಿಂದಿನ ಅನೇಕ ಹಿಂದಿನ ತರಗತಿಗಳಲ್ಲಿ ನಾವು ತಿಳ್ಕೊಳ್ತಾ ಬಂದಿದ್ದೇವೆ. ಈ ಭೂ ವಿಕಾಸ ಯೋಜನೆಯಲ್ಲಿ ನಮಗೆಲ್ಲ ಈಗಾಗಲೇ ಚೆನ್ನಾಗಿ ಗೊತ್ತಾಗಿದೆ. ಈ ಭೂ ವಿಕಾಸ ಯೋಜನೆಯಲ್ಲಿ 7 ಗ್ರಹ ಮಾಲೆಗಳಿದೆ, ಚಿಕ್ಕ ಚಿಕ್ಕ ಮಾಲೆಗಳು. ಈ ರೀತಿ ಇರ್ತಕ್ಕಂಥದ್ದು ಚಿತ್ರದಲ್ಲಿ ನೋಡ್ಬೋದು. ಇಲ್ಲಿ 4 ಮಾತ್ರ ಬರೆದಿದ್ದೇನೆ, ಜಾಗ ಇಲ್ಲ ಅಂತ. ನಾವಿರ್ತಕ್ಕಂಥದ್ದು ಪ್ರಸ್ತುತ 4ನೆಯ ಮಾಲೆಯಲ್ಲಿ. ನಾವಿರೋದೀಗ 4ನೆಯ ಮಾಲೆಯಲ್ಲಿ ಇದ್ದೇವೆ. ಈ ಭೂ ವಿಕಾಸ ಯೋಜನೆಯಲ್ಲಿ 7 ಮಾಲೆಗಳು. ಒಂದೊಂದು ಮಾಲೆಯಲ್ಲೂ ಕೂಡ 7 ಗ್ರಹಗಳಿದೆ. ಈ ಕೆಳಗಡೆ, ಅತ್ಯಂತ ಕೆಳಗಡೆ ಇರ್ತಕ್ಕಂತಹ ಗ್ರಹ ಈ ಒಂದು 4ನೆಯ ಮಾಲೆಯಲ್ಲಿ ಡಿ ಅಂತ ತೋರಿಸ್ತಾ ಇದ್ದೀವಲ್ಲ, ಅದು ಭೂಮಿ. ಅಲ್ಲೇ ಪ್ರಸ್ತುತ ನಾವು ಈಗ ವಾಸ ಮಾಡ್ತಾ ಇರ್ತಕ್ಕಂಥದ್ದು. ಹಿಂದಿನ ತರಗತಿಗಳಲ್ಲಿ ನಾವಾಗಲೇ ಮೊದಲಿನ 3 ಮಾಲೆಗಳ ವಿಚಾರವನ್ನು ತಿಳ್ಕೊಂಡ್ವಿ. ಮೊದಲನೆಯದು, 2ನೇದು ಮತ್ತು 3ನೆಯ ಮಾಲೆಯ ವಿಚಾರವನ್ನು ಪ್ರಸ್ತುತ ವಿವರವಾಗಿ ತಿಳ್ಕೊಳ್ತಾ ಬಂದಿದ್ದೇವೆ. ನಾವು ಹೇಗೆ ಜೀವ ವಿಕಾಸ ಅನ್ನೋದು ನಡೀತಾ ಇದೆ. 7 ಜೀವ ಪ್ರವಾಹಗಳಿದೆ. ಮೊದಲು 2, 3ನೇ ಭೂತ ವರ್ಗಗಳಲ್ಲಿ, ನಂತರ ಖನಿಜ, ಸಸ್ಯ, ಪ್ರಾಣಿ ಮತ್ತು ಮನುಷ್ಯ. ಹೀಗೆ 7 ವರ್ಗಗಳಲ್ಲಿ ಜೀವ ವಿಕಾಸ ಅನ್ನೋದು ನಡೀತಾ ಇದೆ. ಜೀವ ಚೈತನ್ಯ ಪ್ರವಾಹಗಳು ಈ ಮಾಲೆಗಳಲ್ಲಿ ಸುತ್ತುತ್ತಾ ಇದೆ ಅಂತ ತಿಳ್ಕೊಂಡ್ವಿ ನಾವು. ಆ್ಯಂಟಿ ಕ್ಲಾಕ್ ವೈಸ್ ಸುತ್ತುತ್ತೆ. ಅಲ್ಲಿ ಎ ಇಂದ ಜಿ ವರೆಗೆ 7 ಗೋಳಗಳನ್ನು ತೋರಿಸಿದೆ. ಪ್ರತಿಯೊಂದು ಮಾಲೆಯಲ್ಲೂ ಕೂಡ ಜೀವ ಚೈತನ್ಯ ಪ್ರವಾಹ ಎ ಗ್ರಹದಿಂದ ಬಿಗೂ, ಬಿ ಇಂದ ಸಿಗೆ, ಸಿ ಇಂದ ಡಿ, ಡಿ ಇಂದ ಮತ್ತೆ ಮೇಲ್ಮುಖವಾಗಿ ಇ, ಎಫ್, ಜಿ ಹೀಗೆ ಸುತ್ತುತ್ತಾ ಬರ್ತಾ ಇರ್ತಕ್ಕಂಥದ್ದು. ಈ ಪ್ರತಿಯೊಂದು ಮಾಲೆಯಲ್ಲೂ ಕೂಡ ಜೀವ ಚೈತನ್ಯ ಪ್ರವಾಹಗಳು 7 ಸಾರಿ ಸುತ್ತತಕ್ಕಂಥದ್ದು. ಒಂದೊಂದು ಗ್ರಹದಲ್ಲೂ ಕೂಡ ಒಂದೊಂದು ಕಲ್ಪಕಾಲ ವಿಕಾಸ ಯೋಜನೆ ನಡೆಯುತ್ತೆ. ಒಂದೊಂದು ಪ್ರದಕ್ಷಿಣೆಯಲ್ಲಿ 7 ಪ್ರದಕ್ಷಿಣೆಗಳಿದೆ. ಆ ರೀತಿ ಈ ಅನೇಕ ವಿಚಾರಗಳನ್ನು ನಾವು ಹೀಗೆ ತಿಳ್ಕೊಳ್ತಾ ಬಂದ್ವಿ. ಪ್ರಸ್ತುತ ಇವತ್ತು ನಾವು ನಮ್ಮ ಭೂಗ್ರಹ ಮಾಲೆಯ ಪ್ರಾರಂಭ ಕಾಲದ ಬಗ್ಗೆ ತಿಳ್ಕೊಳ್ಳೋಣ. ಭೂಗ್ರಹ ಮಾಲೆಯ ಪ್ರಾರಂಭ ಕಾಲ ನಮಗೆ ಹೆಚ್ಚು ಪ್ರಸ್ತುತವಾಗಿರ್ತಕ್ಕಂಥದ್ದು, ಹತ್ತಿರವಾಗಿರುವಂಥದ್ದು ಅಲ್ವಾ? ಏಕೆಂದರೆ ನಾವು ಈ ಭೂ ವಿಕಾಸ ಯೋಜನೆಯ 4ನೆಯ ಮಾಲೆ, 4ನೆಯ ಮಾಲೆಗೆ ಭೂಗ್ರಹ ಮಾಲೆ ಅಂತ ಕೂಡ ಕರೆಯುವಂಥದ್ದು. ವಿಕಾಸ ಯೋಜನೆಗೆ ಪೂರ್ತಿಯಾಗಿ ಎಲ್ಲ ಮಾಲೆಗಳನ್ನು ಸೇರಿಸಿ ಹೇಳಿರುವಂಥದ್ದು ಭೂ ವಿಕಾಸ ಯೋಜನೆ. ಯಾಕೆಂದರೆ ಭೂಮಿ ಅತ್ಯಂತ ಕೆಳಗಡೆ ಸ್ಥೂಲ ಲೋಕದಲ್ಲಿ ಇರೋದರಿಂದ ಆ ಹೆಸರನ್ನೇ ಈ ವಿಕಾಸ ಯೋಜನೆಗೂ ಕೂಡ ಸೂಚಿಸಿರುವಂಥದ್ದು. ಆಯಿತಾ? ಆದರೆ ನಾವೀಗ ಪ್ರಸ್ತುತ 3 ಹಿಂದಿನ ಮಾಲೆಗಳಲ್ಲಿ ವಿಕಾಸ ಹೊಂದುತ್ತಾ 4ನೆಯ ಮಾಲೆಗೆ ಬಂದಿದ್ದೇವೆ. 4ನೆಯ ಮಾಲೆಯನ್ನು ಭೂಗ್ರಹ ಮಾಲೆ ಅಂತ ಕರೆಯುವಂಥದ್ದು. ಇದಕ್ಕೆ ಹಿಂದೆ ನಾವು 3-4 ತರಗತಿಗಳಲ್ಲಿ 3ನೆಯ ಮಾಲೆಯ ಬಗ್ಗೆ ತಿಳ್ಕೊಳ್ತಾ ಬಂದ್ವಿ. 3ನೆಯ ಮಾಲೆಯನ್ನು ಚಂದ್ರಗ್ರಹ ಮಾಲೆ ಅಂತ ಕರೀತಾರೆ. ಯಾಕೆಂದರೆ ಈ 3ನೆಯ ಮಾಲೆಯಲ್ಲಿ ಅತ್ಯಂತ ಕೆಳಗಡೆ ಇದೆಯಲ್ಲ ಡಿ ಗ್ರಹ, ಅದನ್ನು ಚಂದ್ರ ಅಂತ ಹೆಸರಿಟ್ಟಿರುವಂಥದ್ದು. ಆದ್ದರಿಂದ ಆ 3ನೆಯ ಮಾಲೆಗೆ ಚಂದ್ರಗ್ರಹ ಮಾಲೆ ಅಂತ ನಾವು ಕರೆಯುವಂಥದ್ದು.
ಅಲ್ಲಿ 7 ಪ್ರದಕ್ಷಿಣೆಗಳಲ್ಲಿ ಜೀವ ಚೈತನ್ಯ ಪ್ರವಾಹ 7 ಪ್ರದಕ್ಷಿಣೆಗಳನ್ನು ಮಾಡುತ್ತಲ್ಲ, ಆ್ಯಂಟಿ ಕ್ಲಾಕ್ ವೈಸ್ ಎಲ್ಲ ಗ್ರಹಗಳನ್ನು ಸುತ್ತಕೊಳ್ತಾ ಆ ಎಲ್ಲ ವಿಕಾಸಗಳ ವಿಚಾರಗಳನ್ನು ನಾವು ತಿಳ್ಕೊಳ್ತಾ ಬಂದ್ವಿ. ಹೇಗೆ ಮನುಷ್ಯ ವಿಕಾಸ ಆಗ್ತಾ ಬಂದ, ಖನಿಜಗಳಿಂದ ಸಸ್ಯಗಳು, ಸಸ್ಯಗಳಿಂದ ಪ್ರಾಣಿ, ಪ್ರಾಣಿಯಿಂದ ಯಾವ ರೀತಿಯ ಪ್ರಾಣಿಗಳಿದ್ವು, ನಂತರ ಮನುಷ್ಯ ವರ್ಗಕ್ಕೆ ಬಂದ ಮೇಲೆ ಹೇಗೆ ಕಾಡು ಮನುಷ್ಯ ನಾಗರಿಕತೆಯನ್ನು ಬೆಳೆಸ್ಕೊಂಡ, ಮತ್ತು ಆತ ಹೇಗೆ ಮನೆಗಳನ್ನು ಕಟ್ಟಿಕೊಂಡ, ಈ ಚಂದ್ರಗ್ರಹದಲ್ಲಿ ಮನೆಗಳು ಹೇಗಿತ್ತು, ನಾಗರಿಕತೆ ಹೇಗಿತ್ತು, ಎಲ್ಲನೂ ಕೂಡ ನಾವು ಹಿಂದಿನ ತರಗತಿಯಲ್ಲಿ ತಿಳ್ಕೊಳ್ತಾ ಬಂದ್ವಿ. ಈ ಚಂದ್ರಗ್ರಹ ಮಾಲೆಯ 7ನೆಯ ಪ್ರದಕ್ಷಿಣೆ ಅಂದರೆ ಕೊನೆಯ ಪ್ರದಕ್ಷಿಣೆಯಲ್ಲಿ ಅಲ್ಲಿರ್ತಕ್ಕಂತಹ ಜೀವರುಗಳು ಒಂದೊಂದು ಗೋಳದಿಂದ ಮತ್ತೊಂದು ಗೋಳಕ್ಕೆ ಚೈತನ್ಯ ಪ್ರವಾಹ ಹರಿತಾ ಬರುವಾಗ, ಅದೇ ಕೊನೆಯ ಪ್ರದಕ್ಷಿಣೆ ಅಲ್ವಾ, ಮತ್ತೆ ಇನ್ನೊಂದು ಪ್ರದಕ್ಷಿಣೆ ಅನ್ನೋದು ಇಲ್ಲ ಆ ಮಾಲೆಗೆ. ಹಾಗಾಗಿ ಎಲ್ಲ ವರ್ಗಗಳಲ್ಲೂ ಕೂಡ ಜೀವರುಗಳು ಯಾವ ಮಟ್ಟಕ್ಕೆ ಬೆಳೆದಿರ್ತಾರೋ ಆ ಮಟ್ಟದಲ್ಲಿ 2 ಭಾಗಗಳಾಗಿ ವಿಂಗಡಿಸ್ತಾರೆ. ಅಂದರೆ ಒಂದು ಗೋಳದಿಂದ ಇನ್ನೊಂದು ಗೋಳಕ್ಕೆ ಹೋಗೋ ಸಾಮರ್ಥ್ಯ ಇರ್ತಕ್ಕಂಥವ್ರನ್ನ ಮುಂದಕ್ಕೆ ಕಳಿಸ್ತಾರೆ, ಇಲ್ದಲೇ ಇರ್ತಕ್ಕಂಥವ್ರನ್ನ ಅವರು ಅಂತರ್ಗ್ರಹ ಮಾಲೆಯ ನಿರ್ವಾಣಕ್ಕೆ ಕಳಿಸ್ತಾರೆ ಅಂತ ನಾವಿದೆಲ್ಲ ತಿಳ್ಕೊಂಡ್ವಿ. ಸ್ವಲ್ಪ ಮಟ್ಟಿಗೆ ನಿಮಗೆ ಹಿಂದಿಂದು ಜ್ಞಾಪಕ ಬರಲಿ ಅನ್ನೋ ಉದ್ದೇಶದಿಂದ ನಾನು ಇದನ್ನ ವಿಚಾರನ ಹೇಳ್ತಾ ಇದ್ದೇನೆ ಅಷ್ಟೇ. ಹಾಗೆ 7ನೆಯ ಪ್ರದಕ್ಷಿಣೆಯಲ್ಲಿ ಒಂದೊಂದು ಗೋಳದಿಂದ ಕೂಡ ಎ ಗೋಳದಿಂದ ಬಿ ಗೋಳಕ್ಕೆ ಬರ್ತಾ ಇರುವಾಗ ಜೀವ ಚೈತನ್ಯ ಪ್ರವಾಹ ಬಿ ಗೋಳಕ್ಕೆ ಬಂದ ನಂತರ ಎ ಗೋಳ ಏನಾಗುತ್ತೆ, ಲಯವಾಗ್ತಾ ಹೋಗುತ್ತೆ, ಅದು ಕ್ಷೀಣಿಸುತ್ತಾ ಹೋಗುತ್ತೆ. ಏಕೆಂದರೆ ಅಲ್ಲಿಗೆ ಆ ಮಾಲೆಯಲ್ಲಿ ನಡೀತಕ್ಕಂತಹ ಜೀವ ವಿಕಾಸ ಯೋಜನೆಯ ಒಂದು ಕ್ರಮ ಮುಗಿಯುತ್ತೆ. ಹಾಗೆ ಈ ಚಂದ್ರಗ್ರಹ ಮಾಲೆಯ ಎ ಗೋಳದಿಂದ ಕೊನೆಯ ಪ್ರದಕ್ಷಿಣೆಯಲ್ಲಿ ಎ ಗೋಳದಿಂದ ಬಿ ಗೋಳಕ್ಕೆ ಬಂದಾಗ ಎ ಗೋಳ ಲಯವಾಗ್ತಾ ಬರುತ್ತೆ. ಅದೇ ಸಮಯದಲ್ಲಿ ಈ ಭೂಗ್ರಹ ಮಾಲೆಯ ಎ ಗೋಳ ರಚನೆಯಾಗ್ತಾ ಬರುತ್ತೆ. ಒಂದು ಗೋಳ ಮಾಲೆಯಲ್ಲಿ ಗ್ರಹಗಳು ಅಥವಾ ಗೋಳಗಳು ಕೊನೆಯ ಪ್ರದಕ್ಷಿಣೆಯ ನಂತರ ಲಯವಾಗ್ತಾ ಹೋಗ್ತಾ ಇದ್ದರೆ ಮುಂದಿನ ಗ್ರಹ ಮಾಲೆಯ ಗೋಳಗಳು ಅಥವಾ ಗ್ರಹಗಳು ರಚನೆಯಾಗ್ತಾ ಹೋಗುತ್ತವೆ. ಆ ರೀತಿ ರಚನೆಯಾಗ್ತಾ ಬರುತ್ತೆ ಇಲ್ಲಿ ಅನ್ನೋದು. ಹಾಗೆ ಕೊನೆಯ ಒಂದು ಪ್ರದಕ್ಷಿಣೆಯಲ್ಲಿ ಅವರ ಬೆಳವಣಿಗೆಗೆ ಅನುಗುಣವಾಗಿ ಎಲ್ಲ ಜೀವರುಗಳನ್ನು ಕೂಡ, ಎಲ್ಲ ವರ್ಗದ ಜೀವರುಗಳನ್ನು ಕೂಡ 2 ಭಾಗ ಮಾಡ್ತಾರೆ. ಯಾರನ್ನ ಮುಂದೆ ಯಾವಾಗ ಕಳಿಸ್ಬೇಕು ಅನ್ನುವಂಥದ್ದು, ಮುಂದಿನ ಒಂದು ಗ್ರಹಮಾಲೆಗೆ ಯಾವಾಗ ಕಳಿಸ್ಬೇಕು ಅನ್ನೋದನ್ನು ಅವರು ನಿರ್ಧಾರ ಮಾಡ್ತಾರೆ. ಯಾರು ನಿರ್ಧಾರ ಮಾಡ್ತಾರೆ? ಪ್ರತಿಯೊಂದು ಗೋಳ ಮಾಲೆಗೂ ಕೂಡ ಒಬ್ಬರು ಬೀಜ ಮನು ಅಂತ ಇರ್ತಾರೆ, ಒಬ್ಬರು ಬೇರು ಮನು ಅಂತ ಇರ್ತಾರೆ. ನಾವು ಹಿಂದೆ ಇದ್ರ ವಿಚಾರ ತಿಳ್ಕೊಂಡ್ವಿ ಅಲ್ವಾ. ಅಂದರೆ ಸೀಡ್ ಮನು ಅಥವಾ ರೂಟ್ ಮನು ಅಂತ ಹೇಳ್ತಾರೆ, ಇಬ್ಬರು ಇರ್ತಾರೆ. ಬೀಜ ಮನುವಿನ ಆ ತೇಜೋಮಂಡಲದಲ್ಲಿ ಎಲ್ಲ ಜೀವಿಗಳು ಕೂಡ 7ನೆಯ ಪ್ರದಕ್ಷಿಣೆಯ ನಂತರ ಎಲ್ಲ ಜೀವಿಗಳು ಕೂಡ ಆ ಬೀಜ ಮನುವಿನ ತೇಜೋಮಂಡಲದಲ್ಲಿ ಹೋಗಿ ಇರ್ತಾರೆ. ಅದನ್ನು ನಿರ್ವಾಣದಲ್ಲಿ ಇರ್ತಾರೆ. ನಿರ್ವಾಣದಲ್ಲಿ, ಅದು ಅಂತರ್ಗ್ರಹ ಮಾಲೆಯ ನಿರ್ವಾಣ ಅಂತ ಹೇಳ್ತಾರೆ. ನಿರ್ವಾಣ ಅಂದರೆ ಉನ್ನತ ಲೋಕದಲ್ಲಿ ಅಲ್ವಾ, ಮೇಲ್ಮನೋಲೋಕ ಅಂತ ಇಟ್ಕೊಳ್ಬೋದು. ಅಲ್ಲಿ ಇರ್ತಾರೆ ಎಲ್ಲರೂ. ಇಲ್ಲಿ ಈ ಭೂಗ್ರಹಮಾಲೆಯ ಗೋಳಗಳು ರಚನೆ ಆಗ್ತಾ ಆಗ್ತಾ ಅಲ್ಲಿಂದ ಮುಂದಕ್ಕೆ ವಿಕಾಸ ಆಗಬೇಕಲ್ವ, ಪೂರ್ತಿಯಾಗಿ ವಿಕಾಸ ಆಗಿರಲ್ಲ. ಎಲ್ಲರೂ ಒಂದೇ ಸಾರಿ ಜೀವನ್ಮುಕ್ತರಾಗ್ತಾರಾ? ಇಲ್ಲ. ಜೀವನ್ಮುಕ್ತರಾದ ನಂತರ ಆ ಗೋಳವನ್ನು ಗ್ರಹಮಾಲೆಯನ್ನು ಬಿಡ್ತಕ್ಕಂಥದ್ದು. ಅಂದರೆ ಮುಕ್ತಿಯನ್ನು ಪಡ್ಕೊಳ್ಳೋ ತನಕ ವಿಕಾಸ ಅನ್ನೋದು ನಡೀತಾ ಇರಬೇಕು ಅಲ್ವಾ. ಹಾಗೆ ಮುಕ್ತಿಯನ್ನು ಪಡ್ಕೊಂಡಿರಲ್ಲ ನಾವೆಲ್ಲ, ಅಲ್ಲೇ ಒಂದೇ ಸಾರಿ ಮುಕ್ತಿಯನ್ನು ಪಡ್ಕೊಳ್ಳೋದಕ್ಕೆ ಎಲ್ಲರೂ ಸಾಧ್ಯ ಇಲ್ಲ. ಹಾಗೆ ಒಂದು ಮಟ್ಟಕ್ಕೆ ಕೆಲವರು ಒಂದೊಂದು ಹಂತದಲ್ಲಿ ಒಬ್ಬೊಬ್ಬರು ಇರ್ತಾರೆ. ಅವ್ರನ್ನೆಲ್ಲರನ್ನೂ ಕೂಡ ಬೇರೆ ಬೇರೆ ವರ್ಗಗಳನ್ನಾಗಿ ಬೀಜಮನು ಬೇರ್ಪಟ್ಟು ಇಟ್ಟಿರ್ತಾನೆ. ಎಲ್ಲಿ? ಅಂತರ್ಗ್ರಹಮಾಲೆಯ ನಿರ್ವಾಣದಲ್ಲಿ ಇಟ್ಟಿರ್ತಾನೆ. ಈ ಭೂಗ್ರಹಮಾಲೆಯ ಗ್ರಹಗಳು ಇಲ್ಲಿ ರಚನೆ ಆಗ್ತಾ ಇದ್ದ ಹಾಗೆ ಅವರ ಬೆಳವಣಿಗೆಗೆ ಅನುಗುಣವಾಗಿ ಎಷ್ಟು ಬೆಳೆದಿರ್ತಾರೋ ಅದಕ್ಕಿಂತ ಮುಂದೆ ಬೆಳಿಬೇಕಲ್ವ. ಆ ಮುಂದೆ ಬೆಳೆಯೋದಕ್ಕೆ ಸೂಕ್ತವಾದಂತಹ ಒಂದು ಪರಿಸರ ಇಲ್ಲಿ ನಿರ್ಮಾಣ ಆಗಬೇಕು. ಈ ಭೂಗ್ರಹಮಾಲೆಯಲ್ಲಿ ಯಾವಾಗ ಪರಿಸರ ಸನ್ನಿವೇಶಗಳು ಸೂಕ್ತವಾಗಿ ನಿರ್ಮಾಣ ಆಗುತ್ತೋ ಆಗ ಅದಕ್ಕನುಗುಣವಾಗಿ ಅವರು ಎಷ್ಟು ಬೆಳೆದಿರ್ತಾರೋ ಅವರನ್ನು
ಈ ಕಡೆಗೆ ಗುಂಪು ಗುಂಪಲ್ಲಿ ಕಳಿಸ್ತಾರೆ ಅಂತ ಹೇಳುವಂಥದ್ದು. ಇದಿಷ್ಟು ವಿಚಾರ ನಾವು ಮನಸ್ಸಿನಲ್ಲಿ ಇಟ್ಕೊಳ್ತಾ ಭೂಗ್ರಹಮಾಲೆಯ ಪ್ರಾರಂಭ ಕಾಲ ಅನ್ನುವಂತಹ ಈ ಅಧ್ಯಾಯದಲ್ಲಿ ಏನು ವಿಚಾರ ಹೇಳ್ತಾರೆ ಅಂತ ನೋಡೋಣಂತೆ. ಈ ಒಂದು ಅಧ್ಯಾಯದ ಪ್ರಾರಂಭದಲ್ಲಿ ಅವರು ಅಂತರಂಗ ಸರ್ಕಾರದ ಬಗ್ಗೆ ಹೇಳ್ತಾರೆ. ಪ್ರತಿಯೊಂದು ಮಾಲೆಯನ್ನು ಕೂಡ ಅಲ್ಲಿ ನಡೀತಾ ಇರ್ತಕ್ಕಂತಹ ಸಂಸರಣಾ ಯೋಜನೆಯನ್ನು ನೋಡ್ಕೊಳ್ಳೋದಕ್ಕೆ, ನಿರ್ದೇಶಿಸೋದಕ್ಕೆ ಮತ್ತು ಅಲ್ಲಿನ ಎಲ್ಲ ಚಟುವಟಿಕೆಗಳನ್ನು ನಡೆಸ್ಕೊಂಡು ಹೋಗಲಿಕ್ಕೆ ಜೀವನ್ಮುಕ್ತರ ಒಂದು ಗುಂಪಿದೆ ಅಥವಾ ಒಂದು ಸರ್ಕಾರ ಇದೆ. ಆ ಸರ್ಕಾರದಲ್ಲೂ ಕೂಡ ಬೇರೆ ಬೇರೆ ಅಧಿಕಾರ ಶ್ರೇಣಿಯಲ್ಲಿ ಜೀವನ್ಮುಕ್ತರು ಅವರ ಬೆಳವಣಿಗೆಗೆ ಅನುಗುಣವಾಗಿ ಕೆಲಸ ಮಾಡ್ತಾ ಇರ್ತಾರೆ ಅಲ್ವಾ. ಅಂದರೆ ಅಂತರಂಗ ಸರ್ಕಾರ ಅಂತಕ್ಕಂಥದ್ದು ಯಾವುದೇ ಒಂದು ಗ್ರಹಮಾಲೆಯಲ್ಲಿ ನಡೀತಾ ಇರತಕ್ಕಂತಹ ಜೀವ ವಿಕಾಸ ಯೋಜನೆಯನ್ನು ನಿರ್ದೇಶಿಸುತ್ತಾ ಅದನ್ನು ಮುಂದುವರಿಸ್ಕೊಂಡು ವ್ಯವಸ್ಥಿತವಾಗಿ ಹೋಗತಕ್ಕಂಥದ್ದು ಅಂತರಂಗ ಸರ್ಕಾರದಲ್ಲಿರುವಂತಹ ಜೀವನ್ಮುಕ್ತರ ಒಂದು ಕೆಲಸ. ಆ ಒಂದು ಅಂತರಂಗ ಸರ್ಕಾರ ಈ ನಮ್ಮ ಭೂಗ್ರಹಮಾಲೆ ಪ್ರಾರಂಭ ಆಯ್ತಲ್ಲ, ಚಂದ್ರಗ್ರಹಮಾಲೆ ಕ್ಷೀಣಿಸ್ತಾ ಬರ್ತಾ ಇದ್ದ ಹಾಗೆ ಭೂಗ್ರಹಮಾಲೆ ರಚನೆ ಆಗುತ್ತಾ ಬರುತ್ತೆ ಒಂದೊಂದೇ ಗೋಳ. ಈ ಒಂದು ನಮ್ಮ ಭೂಗ್ರಹಮಾಲೆಯ ಅಂತರಂಗ ಸರ್ಕಾರದ ಮುಖ್ಯಾಧಿಕಾರಿ ಯಾರಾಗ್ತಾರೆ ಅಂದರೆ ಅವ್ರು ಹೇಳ್ತಾರೆ, ಚಂದ್ರಗ್ರಹಮಾಲೆಯಲ್ಲಿ ಬೀಜಮನು ಆಗಿರ್ತಾರಲ್ಲ, ಬೀಜಮನು ಅಂದರೆ ಪ್ರತಿಯೊಂದನ್ನು ಅಲ್ಲಿ ನೋಡಿಕೊಂಡು ಅವ್ರು ಎಷ್ಟೆಷ್ಟು ಬೆಳವಣಿಗೆ ಹೊಂದಿರ್ತಾರೋ ಅವರನ್ನು ಮತ್ತೆ ತನ್ನ ತೇಜೋಮಂಡಲದೊಳಗಡೆ ತಗೊಂಡು ಆ ಗ್ರಹಮಾಲೆಯ ಕೊನೆಯಲ್ಲಿ ಮತ್ತೆ ತನ್ನ ಪ್ರಭಾವವನ್ನು ಆ ಜೀವರುಗಳ ಮೇಲೆ ಬೀರ್ತಾ ನಿರ್ವಾಣ ಲೋಕದಲ್ಲಿ ನಂತರ ಸೂಕ್ತ ಸಮಯದಲ್ಲಿ ಈ ಕಡೆ ಮುಂದಿನ ಗ್ರಹಮಾಲೆಗೆ ಕಳಿಸ್ತಕ್ಕಂಥದ್ದು. ಆ ಬೀಜಮನುವೇ ಇಲ್ಲಿ ನಮ್ಮ ಭೂಗ್ರಹಮಾಲೆಯ ಮುಖ್ಯಾಧಿಕಾರಿ ಆಗ್ತಾರೆ, ಅಂತರಂಗ ಸರ್ಕಾರದ ಮುಖ್ಯಾಧಿಕಾರಿ. ಅವ್ರ ಹೆಸರು ಏನಪ್ಪ ಅಂದರೆ ಚಕ್ಷುಷ ಅಂತ. ಅವ್ರ ಹೆಸರು ಚಕ್ಷುಷ ಅಂತ. ಅವರು ಬೀಜಮನು, ಅವರು ಹಿಂದಿನ ಗ್ರಹಮಾಲೆಯಲ್ಲಿ ಬೀಜಮನು ಆಗಿರ್ತಾರೆ. ಈಗ ಇಲ್ಲ, ನಮ್ಮ ಗ್ರಹಮಾಲೆಯಲ್ಲಿ ಮುಖ್ಯಾಧಿಕಾರಿ, ಅಂತರಂಗ ಸರ್ಕಾರದ ಮುಖ್ಯಾಧಿಕಾರಿ ಆಗ್ತಾರೆ. ಇವರ ಕೈ ಕೆಳಗಡೆ ಬೀಜಮನು ಇರಬೇಕಲ್ವ, ಅವರ ಅಂತರಂಗ ಸರ್ಕಾರದ ಮುಖ್ಯಾಧಿಕಾರಿ, ಅವ್ರ ಕೆಳಗಡೆ ಬೀಜಮನು ಇರ್ತಾರೆ. ನಮ್ಮ ಭೂಗ್ರಹಮಾಲೆಯ ಬೀಜಮನು ಯಾರಪ್ಪ ಅಂದರೆ ವೈವಸ್ವತರು ಅಂತ ಹೇಳ್ತಾರೆ. ವೈವಸ್ವತ ಮನ್ವಂತರೆ ಅಂತೀವಲ್ಲ, ಆ ವೈವಸ್ವತರಲ್ಲ, ಆರ್ಯ ಮಹಾವಂಶಕ್ಕೆ ಮನುಗಳಾಗಿದ್ದಂಥವರು ಇವರು ವೈವಸ್ವತರು. ಆ ವೈವಸ್ವತರು ಬೇರೆ. ಈ ವೈವಸ್ವತರು ಇಲ್ಲಿ ಇವರು ಹೇಳ್ತಾ ಇದ್ದಾರಲ್ಲ, ಈ ಭೂಗ್ರಹಮಾಲೆ ಪ್ರಾರಂಭ ಆದಾಗ ಆ ಅಂತರಂಗ ಸರ್ಕಾರದ ಮುಖ್ಯಾಧಿಕಾರಿಯಾಗಿದ್ದ ಚಕ್ಷುಷರ ಕೆಳಗಡೆ ಕೆಲಸ ಮಾಡಲಿಕ್ಕೆ ಬಂದಂಥವರು ವೈವಸ್ವತರು. ಅವರು ಎಲ್ಲಿಂದ ಬಂದರು ಅಂದರೆ ಶುಕ್ರ ಗ್ರಹದಿಂದ ಬರ್ತಾರೆ. ಅವರು ಬೇರೆ ಗ್ರಹಮಾಲೆಯಿಂದ ಬರ್ತಾರೆ. ಜೀವನ್ಮುಕ್ತರಾದ ನಂತರ ಯಾವುದೇ ಒಂದು ಗ್ರಹಮಾಲೆಯಲ್ಲಿ ಜೀವನ್ಮುಕ್ತರಾದ ನಂತರ ಅಂದರೆ ಆ ಗ್ರಹಮಾಲೆಗೆ ನಿಗದಿಪಡಿಸಿರ್ತಕ್ಕಂತಹ ಗುರಿಯನ್ನು ಮುಟ್ಟೋದು ಅಂದರೆ ಜೀವನ್ಮುಕ್ತರಾಗ್ತಕ್ಕಂಥದ್ದು. ಆದ ನಂತರ ಅವರಿಗೆ 7 ಮಾರ್ಗಗಳು ತೆರ್ಕೊಳ್ಳುತ್ತೆ ಅಂತ ನಾವು ಸಾಕಷ್ಟು ಸಾರಿ ಇಲ್ಲಿ ವಿಚಾರ ಮಾಡಿದ್ದೀವಿ ಅಲ್ವಾ. ಬೇರೆ ಗ್ರಹಮಾಲೆಗೆ ಹೋಗಿ ಕೆಲಸ ಮಾಡ್ತಕ್ಕಂಥದ್ದು ಕೂಡ ಒಂದು ಮಾರ್ಗ, ಒಂದು ವಿಧಾನ. ಹಾಗೆ ಶುಕ್ರ ಗ್ರಹ ಯೋಜನೆಯ 4ನೇ ಗ್ರಹಮಾಲೆಯಿಂದ ಬಂದಂತಹ ಮಹಾಪ್ರಬಲವಾದ ಆತ್ಮ ಅಂತ ಹೇಳ್ತಾರೆ. ಯಾರು? ವೈವಸ್ವತರು. ನಮ್ಮ ಭೂಗ್ರಹಮಾಲೆಗೆ ಬೀಜಮನು ವೈವಸ್ವತರು. ಇವರು ಎಲ್ಲಿಂದ ಬಂದರು ಅಂದರೆ ಶುಕ್ರ ಗ್ರಹದ 4ನೇ ಗ್ರಹಮಾಲೆಯಿಂದ ಬಂದಂತಹವರು. ಇವರು ಈ ಭೂಗ್ರಹಮಾಲೆಯಲ್ಲಿ ನಡೀತಕ್ಕಂತಹ ಸಮಸ್ತ ಯೋಜನೆಯ ಕ್ರಮವನ್ನು ಕೂಡ ಇವರೇ ನಿರ್ದೇಶನ ಮಾಡೋದು. ಭೂಗ್ರಹಮಾಲೆ ಅಂದರೆ ನಾವಿದ್ದೀವಲ್ಲ, ಈ ಗ್ರಹಮಾಲೆಯಲ್ಲಿ ನಡೀತಕ್ಕಂಥ ಎಲ್ಲ ವಿದ್ಯಮಾನಗಳನ್ನು ಅವರು ನಿರ್ದೇಶಿಸ್ತಕ್ಕಂಥದ್ದು, ನೋಡ್ಕೊಳ್ತಕ್ಕಂಥದ್ದು ಅವರೇ. ಯಾರು? ಬೀಜಮನುವಾಗಿರುವಂತಹ ವೈವಸ್ವತರು ಭೂಗ್ರಹಮಾಲೆಗೆ. ಇವ್ರ ಕೈ ಕೆಳಗಡೆ 3 ಜನ ಅಧಿಕಾರಿಗಳಿರ್ತಾರಂತೆ. ಈಗ ನಾವು ಹೊರಗಡೆ ಸರ್ಕಾರದಲ್ಲಿ ಹೇಗೆ ನೋಡ್ತೀವೋ ಅಧಿಕಾರ ಶ್ರೇಣಿ, ಅದೇ ರೀತಿ ಅಲ್ಲೂ ಕೂಡ ಮುಖ್ಯಾಧಿಕಾರಿಗಳು ಅವ್ರ ಕೈ ಕೆಳಗಡೆ ಕೆಲಸ ಮಾಡೋರು, ಅವ್ರಿಗೆ ಸಹಾಯಕರಾಗಿ ಕೆಲಸ ಮಾಡ್ತಕ್ಕಂಥವ್ರು ಅದೇ ರೀತಿ ಇರುವಂಥದ್ದು. ಅವ್ರ ಕೈ ಕೆಳಗಡೆ, ಯಾರ ಕೈ ಕೆಳಗಡೆ? ಬೀಜಮನುವಾದ ವೈವಸ್ವತರ ಕೈ ಕೆಳಗಡೆ 3 ಜನ ಅಧಿಕಾರಿಗಳಿರ್ತಾರೆ. ಅದರಲ್ಲಿ 2 ಮತ್ತೆ ಶುಕ್ರ ಗ್ರಹದಿಂದನೇ ಬಂದಿರ್ತಾರೆ. ವೈವಸ್ವತರು ಶುಕ್ರ ಗ್ರಹದಿಂದ ಬಂದಿರೋರೆ, ಅವ್ರ ಕೈ ಕೆಳಗಡೆ ಕೆಲಸ ಮಾಡ್ತಾ ಇರ್ತಕ್ಕಂಥ ಮತ್ತಿಬ್ಬರು ಅವರು ಶುಕ್ರ ಗ್ರಹದಿಂದ ಬಂದಿರ್ತಾರೆ.
ಮತ್ತು ಇನ್ನೊಬ್ಬರು ಚಂದ್ರಗ್ರಹ ಮಾಲೆಯಿಂದ ಬಂದಿರ್ತಾರೆ. ಅಂದರೆ ಚಂದ್ರಗ್ರಹ ಮಾಲೆಯಲ್ಲಿ ಜೀವನ್ಮುಕ್ತರಾದವರು ಒಬ್ಬರು, ಶುಕ್ರ ಗ್ರಹದಲ್ಲಿ ಜೀವನ್ಮುಕ್ತರಾದವರು ಇಬ್ಬರು. ಅವ್ರು 3 ಜನ ಇಲ್ಲಿ ವೈವಸ್ವತರ ಕೆಳಗಡೆ ಕೆಲಸ ಮಾಡ್ತಾರೆ. ಹೀಗೆ ಅಧಿಕಾರ ಶ್ರೇಣಿ ಮುಂದುವರಿತಾ ಹೋಗುತ್ತೆ. ಇಲ್ಲಿ ಒಂದು ಮುಖ್ಯವಾದ ವಿಚಾರ ಹೇಳ್ತಾರೆ, ಯಾರೇ ಒಬ್ಬ ಜೀವನ್ಮುಕ್ತ ಮಹಾತ್ಮ ಬೀಜಮನು ಆಗಬೇಕು ಅಂದರೆ, ಪೂರ್ತಿ ಗ್ರಹಮಾಲೆಗೆ ಬೀಜಮನು ಅಂದರೆ ಹೆಡ್ಡು ಅಲ್ವಾ ಆಗಬೇಕು ಅಂದರೆ ಎಷ್ಟು ಎಕ್ಸ್ಪೀರಿಯನ್ಸ್ ಇರಬೇಕು ಅಂತ. ಮೊದಲವ್ರು ಏನಾಗಿರಬೇಕು? ಜೀವನ್ಮುಕ್ತರಾಗಿರಬೇಕು. ಜೀವನ್ಮುಕ್ತರೇ ಇದೆಲ್ಲವನ್ನು ನಡೆಸ್ತಕ್ಕಂಥದ್ದು. ಮತ್ತು ಒಂದು ಮಹಾವಂಶದ ಮನುವಾಗಿರಬೇಕು. ಪೂರ್ತಿ ಮಾಲೆಗೆ ಒಬ್ಬರು ಮನುಗಳು, ಅರ್ಥ ಆಯ್ತಾ? ಅವರನ್ನು ಬೀಜಮನು ಅಂತ ಹೇಳ್ತೀವಿ. ಒಂದೊಂದು ಪ್ರದಕ್ಷಿಣೆಗೂ ಒಬ್ಬೊಬ್ಬರು ಮನು ಇರ್ತಾರೆ. ಆಮೇಲೆ ಒಂದೊಂದು ಗ್ರಹದಲ್ಲಿ 7 ಮಹಾವಂಶಗಳಲ್ವಾ, ಒಂದೊಂದು ಮಹಾವಂಶಕ್ಕೂ ಕೂಡ ಒಬ್ಬೊಬ್ಬರು ಮನು ಇರ್ತಾರೆ. ಹಾಗೆ ಈ ಪೂರ್ತಿ ಮಾಲೆಗೆ ಮನುವಾಗಬೇಕು ಅಂದರೆ ಮೊದಲು ಜೀವನ್ಮುಕ್ತರಾಗಿರಬೇಕು, ಮತ್ತು ಯಾವುದಾದ್ರೂ ಒಂದು ಮಹಾವಂಶದ ಮನುವಾಗಿ ಕೆಲಸ ಮಾಡಿರಬೇಕು. ನಂತರ ಅವರು ಪ್ರತ್ಯೇಕ ಬುದ್ಧರಾಗಿರಬೇಕು. ಆ ಒಂದು ಸ್ತರಕ್ಕೆ ಏರಿರಬೇಕು ಅವರು, ಆ ಪ್ರತ್ಯೇಕ ಬುದ್ಧರ ಸ್ತರಕ್ಕೆ ಏರಿರಬೇಕು. ನಂತರ ಒಂದು ಗ್ರಹದ ಪ್ರಭು, ನೋಡಿ ಒಂದೊಂದು ಗ್ರಹಕ್ಕೂ ಪ್ರಭು ಇರ್ತಾರಂತೆ, ಒಂದೊಂದು ಗ್ರಹಕ್ಕೂ ಪ್ರಭು, ಮಾಲೆ ಪೂರ್ತಿಗೂ ಪ್ರಭು, ಒಂದೊಂದು ಪ್ರದಕ್ಷಿಣೆಗೂ ಒಬ್ಬೊಬ್ಬರು ಮನುಗಳು. ಹಾಗೆ ಇರ್ತಕ್ಕಂಥದ್ದು. ಹಾಗೆ ಜೀವನ್ಮುಕ್ತರಾಗಬೇಕು, ಪ್ರತ್ಯೇಕ ಬುದ್ಧರಾಗಬೇಕು, ಒಂದು ಗ್ರಹದ ಪ್ರಭುವಾಗಬೇಕು, ನಂತರ ಒಂದು ಪ್ರದಕ್ಷಿಣೆಯ ಬೇರು ಮನುವಾಗಬೇಕು. ಬೇರು ಮನುವು ಕೂಡ ಬೀಜಮನುವಿನ ನಿರ್ದೇಶನದ ಅಡಿಯಲ್ಲೇ ಕೆಲಸ ಮಾಡ್ತಕ್ಕಂಥದ್ದು. ಆ ಬೇರು ಮನುವಾಗಬೇಕು. ನಂತರ ಒಂದು ಪ್ರದಕ್ಷಿಣೆಯ ಬೀಜ ಮನುವಾಗಬೇಕು. ನಂತರ ಒಂದು ಗ್ರಹಮಾಲೆಯ ಬೀಜ ಮನುವಾಗ್ತಕ್ಕಂಥ ಅರ್ಹತೆಯನ್ನು ಆತ ಪಡ್ಕೊಳ್ತಾನೆ ಅಂತ. ಅಂದರೆ ಎಕ್ಸ್ಪೀರಿಯನ್ಸ್, ಅನುಭವ ಹೇಗಾಗುತ್ತೆ ಮತ್ತು ಅವರ ಬೆಳವಣಿಗೆಯ ಮಟ್ಟಕ್ಕೆ ಅನುಗುಣವಾಗಿ ಅವರಿಗೆ ಕೆಲಸಗಳನ್ನು ವಹಿಸಿಕೊಡಲಾಗತ್ತೆ ಅಂತ ಹೇಳುವಂಥದ್ದು. ಹೀಗೆ ಮೇಲ್ ಸ್ತರದಲ್ಲಿರ್ತಕ್ಕಂಥವ್ರು ಕೆಳಗಿನ ಸ್ತರದಲ್ಲಿರ್ತಕ್ಕಂಥವ್ರಿಗೆ ನಿರ್ದೇಶನಗಳನ್ನು ಕೊಡ್ತಾ ಕೆಲಸಗಳನ್ನು ಮಾಡಿಸ್ತಾ ಹೋಗ್ತಾರೆ. ಆ್ಯಸ್ ಎಬೌವ್ ಸೋ ಬಿಲೋ ಅಲ್ವಾ, ನಾವು ನೋಡ್ತೀವಲ್ಲ ಸರ್ಕಾರದಲ್ಲಿ ಮೇಲಿನ ಅಂತಸ್ತಿನಲ್ಲಿ ಇರ್ತಕ್ಕಂಥವ್ರು ಅವ್ರ ಕೆಳಗಡೆ ಇರ್ತಕ್ಕಂಥವ್ರಿಗೆ ನಿರ್ದೇಶನ ಮಾರ್ಗದರ್ಶನ ಕೊಟ್ಟು ಕೆಲಸ ಮಾಡಿಸ್ತಾರೆ. ಅದೇ ರೀತಿ ಇಲ್ಲೂ ಕೂಡ ಒಂದು ಪೂರ್ತಿ ಮಾಲೆಯ ಮನು ಆತ ಬೀಜ ಮನುವಾಗ್ತಾನೆ. ಮತ್ತು ಒಂದೊಂದು ಪ್ರದಕ್ಷಿಣೆಗೂ ಒಬ್ಬೊಬ್ಬರು ಮನು ಇರ್ತಾರಲ್ಲ, 7 ಪ್ರದಕ್ಷಿಣೆಗೆ 7 ಮನುಗಳು, ಅವರನ್ನು ಬೀಜ ಮನು ನಿರ್ದೇಶನ ಮಾಡ್ತಾನೆ. ಜೊತೆಗೆ ಬೇರು ಮನು ಇರ್ತಾನೆ 7 ಪ್ರದಕ್ಷಿಣೆಗಳಿಗೂ ಕೂಡ ಸೇರಿಸಿ. ನಂತರ ಒಂದೊಂದು ಪ್ರದಕ್ಷಿಣೆಯಲ್ಲೂ ಒಂದೊಂದು ಗ್ರಹದಲ್ಲೂ ಕೂಡ 7 ಮಹಾವಂಶಗಳಿದೆಯಲ್ಲ, ಒಂದೊಂದು ಮಹಾವಂಶಕ್ಕೂ ಕೂಡ ಒಬ್ಬೊಬ್ಬರು ಮನುಗಳಿರ್ತಾರೆ. ಆ ಒಂದು ಪ್ರದಕ್ಷಿಣೆಯ ಮನು ಆ ಮಹಾವಂಶಗಳ ಮನುಗಳನ್ನು ನಿರ್ದೇಶನ ಕೊಡ್ತಾ ಇರ್ತಾನೆ. ಮತ್ತು ಒಂದು ಗ್ರಹದ ಪ್ರಭು ಇರ್ತಾರಲ್ಲ, ಗ್ರಹದ ಪ್ರಭುಗಳು ಇರ್ತಾರೆ, ಅವರು ಕೂಡ ಈ ಒಂದೊಂದು ಮಹಾವಂಶದ ಮನುಗಳಿಗೆ ನಿರ್ದೇಶನವನ್ನು ಕೊಡ್ತಾ ಇರ್ತಾರೆ. ಇಷ್ಟು ತಿಳ್ಕೊಳ್ಬೋದು. ಪ್ರತಿಯೊಂದು ಮಾಲೆಗೂ ಕೂಡ ಒಬ್ಬರು ಮನುಗಳಿರ್ತಾರೆ, ಒಂದೊಂದು ಪ್ರದಕ್ಷಿಣೆಗೂ ಒಬ್ಬೊಬ್ಬರು ಮನು ಇರ್ತಾರೆ, ಒಂದೊಂದು ಗ್ರಹಕ್ಕೂ ಒಬ್ಬೊಬ್ಬರು ಮನು ಇರ್ತಾರೆ, ಮತ್ತು ಒಂದೊಂದು ಗ್ರಹದಲ್ಲಿ 7 ಮಹಾವಂಶ ಬರುತ್ತಲ್ಲ, ಆ ಒಂದೊಂದು ಮಹಾವಂಶಕ್ಕೂ ಕೂಡ ಒಬ್ಬೊಬ್ಬರು ಮನುಗಳಿರ್ತಾರೆ. ಹೀಗೆ ಇವರೆಲ್ಲ, ಈ ಮನುಗಳೆಲ್ಲ ಯಾವ ರೇಖೆಗೆ ಸೇರಿದಂಥವರು? ಈ ಆಡಳಿತವನ್ನು ನೋಡ್ಕೊಳ್ತಕ್ಕಂಥವರು ಮಾನವ ಸ್ವಭಾವದ 7 ಶಾಖೆಗಳು ಅಂತ ನಾವು ತಿಳ್ಕೊಂಡಿದ್ದೀವಲ್ವ. ಒಂದೊಂದು ಶಾಖೆಗೂ ಕೂಡ ಒಬ್ಬೊಬ್ಬರು ಪ್ರಭುಗಳಿರ್ತಾರೆ, ಮನುಗಳಿರ್ತಾರೆ. ಮೊದಲನೇ ಶಾಖೆ ಈ ಆಡಳಿತಾತ್ಮಕ ವರ್ಗಕ್ಕೆ ಸೇರಿರ್ತಕ್ಕಂಥವ್ರು. ಅವರ ಕೆಲಸವನ್ನು ಮಾತ್ರ ಇಲ್ಲಿ ಅಂತರಂಗ ಸರ್ಕಾರದಲ್ಲಿ ಮುಖ್ಯವಾಗಿ ನಮಗೆ ಸೂಕ್ಷ್ಮವಾಗಿ ಕೆಲವು ವಿಚಾರಗಳನ್ನು ಮಾತ್ರ ಇಲ್ಲಿ ನಮಗೆ ತಿಳಿಸ್ತಾ ಇದ್ದಾರೆ. ಇವ್ರ ಜೊತೆಗೆ ಸಹಾಯಕರಾಗಿ 2 ವರ್ಗದವ್ರು ಇರ್ತಾರಂತೆ. ಈಗ ಇಷ್ಟು ಜನ ಹೇಳಿದ್ರಲ್ಲ, ಅವ್ರಿಗೆ ಸಹಾಯಕರಾಗಿ ಮತ್ತೆ 2 ವರ್ಗದವ್ರು ಇರ್ತಾರೆ. ಆ 2 ವರ್ಗದವ್ರು ಯಾರಪ್ಪ ಅಂದರೆ, ಒಂದು ವರ್ಗದವರು ಶುಕ್ರ ಗ್ರಹ ಮಾಲೆಯ 4ನೆಯ ಗ್ರಹವಾದ ಶುಕ್ರ ಗ್ರಹದಿಂದ ಬಂದಿರ್ತಾರೆ. ಶುಕ್ರ ಗ್ರಹ ಮಾಲೆ ಅಂದರೆ ನಮ್ಮ ಭೂಗ್ರಹ ಮಾಲೆ ಥರನೇ, ಅದು ಶುಕ್ರ ಗ್ರಹ ವಿಕಾಸ ಯೋಜನೆಗೆ ಸೇರಿರ್ತಕ್ಕಂಥದ್ದು. ಅದು ಸೌರ ಬ್ರಹ್ಮಾಂಡೇಶ್ವರನ ಇನ್ನೊಂದು ವಿಕಾಸ ಯೋಜನೆ. ಒಬ್ಬ ಬ್ರಹ್ಮಾಂಡೇಶ್ವರನ ಕೆಳಗಡೆ ಎಷ್ಟು ವಿಕಾಸ ಯೋಜನೆಗಳಿದೆಯೋ, ಒಂದು ಯೋಜನೆಯಲ್ಲಿ ತಯಾರಾದವರು ಜೀವನ್ಮುಕ್ತರಾಗಿ ಒಂದು ಹಂತಕ್ಕೆ ಹೋದವರು ಬೇರೆ ಯೋಜನೆಯಲ್ಲೂ ಕೂಡ ಕೆಲಸಗಳನ್ನು
ಮಾಡ್ಬೋದು. ಸೌರ ಬ್ರಹ್ಮಾಂಡೇಶ್ವರ ಎಲ್ಲೆಲ್ಲಿ ಕಳಿಸಿದ್ರೆ ಯಾವ್ಯಾವ ಕೆಲಸ ವಹಿಸಿದ್ರೆ ಅಲ್ಲೆಲ್ಲ ಕೂಡ ಮಾಡಬೇಕಾಗತ್ತೆ. ಇವಾಗ ನೋಡಿ, ಬೆಂಗಳೂರಲ್ಲಿ ಹೆಡ್ ಆಫೀಸ್ ಇದೆ ಅಂತಂದರೆ ಬೇರೆ ಬೇರೆ ಕಡೆನೂ ಕೂಡ ಬೇರೆ ಬೇರೆ ಡಿಸ್ಟ್ರಿಕ್ಟ್ ಲೆವೆಲಲ್ಲಿ ಬೇರೆ ಬೇರೆ ಆಫೀಸ್ಗಳಿರುತ್ತಲ್ಲ, ಹಾಗೆ ಅಲ್ಲೂ ಕೂಡ ಕೆಲಸ ಕಾರ್ಯಗಳು ನಡೀತಾ ಇರುತ್ತೆ ಆ ಒಂದು ಜಿಲ್ಲೆಗೆ ಸಂಬಂಧಪಟ್ಟ ಹಾಗೆ ಅಲ್ವಾ. ಅದು ಒಂದು ಯೋಜನೆ ಅಂತ ನಾವು ಇಟ್ಕೊಂಡ್ರೆ ಇಲ್ಲಿಂದ ಅಲ್ಲಿಗೂ ಕೂಡ ಯಾರನ್ನು ಬೇಕಾದರೂ ಕಳಿಸ್ತಾ ಇರ್ಬೋದು, ಮತ್ತು ಟ್ರಾನ್ಸ್ಫರ್ ಮಾಡ್ತಾ ಇರ್ಬೋದು ಒಂದು ಕಡೆಯಿಂದ ಇನ್ನೊಂದು ಕಡೆಗೆ. ಎಲ್ಲಿ ಅವರಿಗೆ ಅವಶ್ಯಕತೆ ಇದೆಯೋ ಅವರ ಶಕ್ತಿಯಾನುಸಾರ ಸಾಮರ್ಥ್ಯಕ್ಕೆ ಅನುಗುಣವಾಗಿ ಅವರಿಗೆ ಕೆಲಸವನ್ನು ಹಂಚಿಕೊಡಲಾಗತ್ತೆ. ಈ ರೀತಿ ಈ ಸಹಾಯಕರು ಇದ್ದಾರಲ್ಲ, ಅವರಲ್ಲಿ 2 ಮುಖ್ಯ ವರ್ಗ ಅಂತಾರೆ. ಆ 2 ವರ್ಗಗಳಲ್ಲಿ ಒಂದು ವರ್ಗದವರು ಮತ್ತೆ ಚಂದ್ರಗ್ರಹದಿಂದ ಬಂದಿರ್ತಾರೆ ಸಹಾಯಕರಾಗಿ. ಮೊದಲು ನಾವು ಬೀಜಮನ್ನು ನೋಡಿದ್ವಿ, ಅವ್ರ ಕೈ ಕೆಳಗಡೆ ಇರ್ತಕ್ಕಂತಹ ವೈವಸ್ವತರನ್ನು ನೋಡಿದ್ವಿ. ವೈವಸ್ವತರೇ ಬೀಜಮನು, ಅವ್ರಿಗಿಂತ ಮೇಲೆ ಇರ್ತಕ್ಕಂಥವ್ರು ಮುಖ್ಯಾಧಿಕಾರಿ ಚಕ್ಷುಷ ಅಂತ ನೋಡಿದ್ವಿ. ಮತ್ತು ಬೀಜಮನುವಿನ ಕೆಳಗಡೆ 3 ಜನ ಅಧಿಕಾರಿಗಳಿರ್ತಾರೆ ಅಂತ ನೋಡಿದ್ವಿ. ಮತ್ತು ಅವ್ರಿಗೆ ಸಹಾಯಕರಾಗಿ 2 ದೊಡ್ಡ ಗುಂಪುಗಳಿರುತ್ತೆ ಅಂತ ಹೇಳ್ತಾರೆ. ಆ 2 ದೊಡ್ಡ ಗುಂಪುಗಳಲ್ಲಿ ಒಂದು ಗುಂಪಿನವರು ಶುಕ್ರ ಗ್ರಹದಿಂದ ಬಂದಿರ್ತಾರೆ. ಶುಕ್ರ ಗ್ರಹ ಯೋಜನೆಯ 4ನೆಯ ಮಾಲೆಯ ಶುಕ್ರ ಗ್ರಹದಿಂದ ಬಂದಿರ್ತಾರೆ. ಅವರನ್ನು ಏನಂತ ಕರೀತಾರೆ ಅಂದರೆ ಜ್ಯೋತಿಪ್ರಭುಗಳು ಅಂತ ಕರೀತಾರೆ. ನಮಗೆ ಎಷ್ಟೋ ಕಡೆ ಇದು ಉಲ್ಲೇಖ ಬರುತ್ತೆ ಬೇರೆ ಬೇರೆ ಗ್ರಂಥಗಳಲ್ಲಿ. ನಮಗೆ ಸರಿಯಾದ ಸ್ಪಷ್ಟತೆ ಇರಲ್ಲ, ಅಲ್ಲಿ ಗೊತ್ತಾಗಲ್ಲ ಜ್ಯೋತಿಪ್ರಭುಗಳು ಅಂದರೆ ಯಾರು ಅಂತ ಗೊತ್ತಾಗಲ್ಲ. ಅವರನ್ನು ಮಾನಸ ಪುತ್ರರು ಅಂತ ಕೂಡ ಕರೀತಾರೆ. ಯಾಕಪ್ಪ ಇವರನ್ನು ಜ್ಯೋತಿಪ್ರಭುಗಳು ಅಂತ ಕರೀತಾರೆ ಅಂದರೆ, ಇವರು ನಮ್ಮ ಭೂಗ್ರಹ ಮಾಲೆಗೆ ಯಾವಾಗ ಬರ್ತಾರೆ ಅಂತ ಹೇಳ್ತಾರೆ, 4ನೆಯ ಪ್ರದಕ್ಷಿಣೆಯ 3ನೆಯ ಮಹಾವಂಶದ ಸಮಯದಲ್ಲಿ ಬರ್ತಾರಂತೆ ಇವರು ಜ್ಯೋತಿಪ್ರಭುಗಳು. ಯಾರ್ಯಾರು ಬಂದರು ನಾವು ತಿಳ್ಕೊಂಡಿರೋ ಹಾಗೆ ನಮ್ಮ ಥಿಯಾಸಫಿ ವಾಂಗ್ಮಯದಲ್ಲಿ ನಾವು ತಿಳ್ಕೊಂಡಿದ್ದೀವಲ್ಲ, ಸನತ್ ಕುಮಾರ ಪ್ರಭುಗಳು. ಇವಾಗ ಅವರೇ ಅಲ್ವಾ ಎಲ್ಲವನ್ನ ನೋಡ್ಕೊಳ್ತಾ ಇರ್ತಕ್ಕಂಥದ್ದು 4ನೆಯ ಪ್ರದಕ್ಷಿಣೆಯಲ್ಲಿ. ಆ ಸನತ್ ಕುಮಾರ ಪ್ರಭುಗಳು ಭೂಮಿಯ ಉಸ್ತುವಾರಿಯನ್ನು ನೋಡ್ಕೊಳ್ತಾ ಇದ್ದಾರೆ, ಭೂಗ್ರಹದಲ್ಲಿ ನಡೀತಾ ಇರ್ತಕ್ಕಂಥ ಪ್ರತಿಯೊಂದು ಕಾರ್ಯಚಟುವಟಿಕೆ. ಇವರು ಎಲ್ಲಿಂದ ಬಂದರು ಅಂದರೆ ಶುಕ್ರ ಗ್ರಹದಿಂದ ಬಂದರು. ಇವ್ರ ಜೊತೆಗೆ ಇನ್ನೂ 3 ಜನ ಬರ್ತಾರೆ. ಅವ್ರ ಹೆಸರೇನಪ್ಪ ಅಂದರೆ ಸನಾತನ, ಸನಕ ಮತ್ತು ಸನಂದನ. 3 ಜನ ಬರ್ತಾರೆ. ಅವ್ರ ಜೊತೆಗೆ ಇನ್ನೂ ಅಷ್ಟು ಜನ ಶಿಷ್ಯರು ಬರ್ತಾರೆ. ಅವ್ರ ಜೊತೆಗೆ 27 ಜನನೋ ಏನೋ ಇದೆ. ಅವ್ರ ಜೊತೆಗೆ ಅಷ್ಟು ಜನ ಶುಕ್ರ ಗ್ರಹದಿಂದ ಇಲ್ಲಿ ನಡೀತಾ ಇರ್ತಕ್ಕಂತಹ ಜೀವ ವಿಕಾಸವನ್ನು ತ್ವರಿತಗೊಳಿಸೋದಕ್ಕೋಸ್ಕರ ಬರ್ತಾರೆ. ಯಾಕೆ ಜ್ಯೋತಿಪ್ರಭುಗಳು ಅಂತಾರೆ ಅಂತಂದರೆ, ಇವರು ಬಂದ ನಂತರ ಈ ಭೂಗ್ರಹದಲ್ಲಿ ಮನುಷ್ಯನ ಮನಸ್ಸಿನ ಕ್ರಿಯಾಶೀಲತೆ ಹೆಚ್ಚಾಗತ್ತೆ, ಚಟುವಟಿಕೆ ಹೆಚ್ಚಾಗತ್ತೆ. ಅಂದರೆ ಮನಸ್ಸಿನ ಕಿಡಿ ಇತ್ತಲ್ಲ, ಅದು ಕಿಡಿ ರೂಪದಲ್ಲಿತ್ತಲ್ಲ, ಅದಕ್ಕೆ ಹೆಚ್ಚು ಚಾಲನೆಯನ್ನು ಕೊಡ್ತಾರೆ. ಅದು ಸ್ವಲ್ಪ ಹೆಚ್ಚಾಗಿ ಚೆನ್ನಾಗಿ ಹೊತ್ಕೊಂಡು ಉರಿಯೋ ಹಾಗೆ, ಅಂದರೆ ಮನಸ್ಸು ಚೆನ್ನಾಗಿ ಕಾರ್ಯಶೀಲವಾಗಿ ಕೆಲಸ ಮಾಡುವ ಹಾಗೆ ಇವರು ಪ್ರಚೋದನೆಯನ್ನು ಕೊಡ್ತಾರೆ. ಆದ್ದರಿಂದ ಇವರನ್ನ ಜ್ಯೋತಿಪ್ರಭುಗಳು ಅಂತ ಕರೀತಾರೆ. ಇವರನ್ನು ಮಾನಸ ಪುತ್ರರು ಅಂತಲೂ ಕರೀತಾರೆ. ಯಾಕೆ ಮಾನಸ ಪುತ್ರರು ಅಂದರೆ ಮನಸ್ಸಿನ ಕ್ರಿಯಾಶೀಲತೆಯನ್ನು ಹೆಚ್ಚು ಮಾಡಿದ್ರಿಂದ ಇವರಿಗೆ ಮಾನಸ ಪುತ್ರರು ಅಂತ ಕರೀತಾರೆ. ಇವರು ಶುಕ್ರ ಗ್ರಹದಿಂದ ಬಂದ್ರಲ್ಲ, ಇವರು ಸನತ್ ಕುಮಾರ ಪ್ರಭುಗಳ ಜೊತೆ 3 ಜನ ಶಿಷ್ಯರು, 3 ಜನ ಅವ್ರ ಕೈ ಕೆಳಗಡೆ, ನಂತರ ಕೆಲವು ಶಿಷ್ಯರು. ಇವರನ್ನ ಮಾನಸ ಪುತ್ರರು ಅಂತಂದರೆ ನಿಜವಾದ ಮಾನಸ ಪುತ್ರರು ಅಂತ ಕರೀತಾರೆ. ಇವರು ಆ ಪದದ ಅರ್ಥ ತಗೊಂಡ್ರೆ, ನಾವು ಮಾನಸ ಪುತ್ರರು ಅನ್ನೋ ಪದದ ಅರ್ಥ ತಗೊಂಡ್ರೆ, ಈಗ ಯಾವುದೇ ಒಂದು ಜೀವವರ್ಗದಲ್ಲಿ ಇರ್ತಕ್ಕಂಥವ್ರು ಇನ್ನೊಂದು ಜೀವವರ್ಗದ ಮನಸ್ಸಿನ ಚಟುವಟಿಕೆಯನ್ನು ಪ್ರಚೋದನೆ ಮಾಡಿದ್ರೆ ಅವರು ಕೂಡ ಮಾನಸ ಪುತ್ರರೇ. ಈಗ ನಾವು ಮನುಷ್ಯರಾಗಿದ್ದೇವಲ್ವಾ, ನಾವು ಮನುಷ್ಯರ ಸಾಂಗತ್ಯದಲ್ಲಿ ಪ್ರಾಣಿಗಳು ಬರುತ್ತೆ. ಪ್ರಾಣಿಗಳು ಮನುಷ್ಯನ ಸಾಂಗತ್ಯದಲ್ಲಿ ಬಂದಾಗ ಪ್ರಾಣಿಗಳಿಗೆ ಮನಸ್ಸು ಸ್ವಲ್ಪ ಬೆಳೆಯುತ್ತೆ. ಮನಸ್ಸು ಸ್ವಲ್ಪ ಬೆಳೆದ ನಂತರ ಅಂದರೆ ಪ್ರಚೋದನೆ ಎಲ್ಲಿ ಸಿಗುತ್ತೆ? ಮನುಷ್ಯನ ಸಾಂಗತ್ಯದಲ್ಲಿ ಪ್ರಚೋದನೆ ಸಿಗುತ್ತೆ. ಮನುಷ್ಯನ ಸಾಂಗತ್ಯದಲ್ಲಿ ಪ್ರಚೋದನೆ ಸಿಕ್ಕಿ ಪ್ರಾಣಿಗಳೇನಾಗ್ತವೆ? ಮನುಷ್ಯ ವರ್ಗಕ್ಕೆ ಬಡ್ತಿಯನ್ನು ಪಡ್ಕೊಳ್ತಾರೆ. ನಾವು ಕೂಡ ಮಾನಸ ಪುತ್ರರೇ, ಮನುಷ್ಯರು ಕೂಡ ಮಾನಸ ಪುತ್ರರೇ ಒಂದು ಅರ್ಥದಲ್ಲಿ, ಆ ಪದದ ಅರ್ಥದಲ್ಲಿ. ಆದರೆ ಅದಕ್ಕೆ ಹೇಳ್ತಾರೆ ನಿಜವಾದ ಮಾನಸ ಪುತ್ರರು ಅಂದರೆ ಶುಕ್ರ ಗ್ರಹದಿಂದ ಬಂದಂತಹ ಜ್ಯೋತಿಪ್ರಭುಗಳು. ಅಲ್ಲಿ ಮುಖ್ಯವಾಗಿ ಮನುಷ್ಯನಲ್ಲಿದ್ದಂತಹ ಮನಸ್ಸಿನ ಕ್ರಿಯಾಶೀಲತೆಯನ್ನು ಹೆಚ್ಚಿಸ್ತಾ ಮನಸ್ಸಿನ ಕಾರ್ಯಚಟುವಟಿಕೆಯ ವೇಗವನ್ನು ಜಾಸ್ತಿ ಮಾಡ್ತಾರೆ. ಆದ್ದರಿಂದ ಇವರನ್ನು ಜ್ಯೋತಿಪ್ರಭುಗಳು ಅಥವಾ ಮಾನಸ ಪುತ್ರರು ಅಂತ ಕರೀತಾರೆ.
ಇದು ಒಂದು ವರ್ಗ, ಸಹಾಯಕರಲ್ಲಿರ್ತಕ್ಕಂತಹ ಒಂದು ವರ್ಗ ಇವರು. ಇನ್ನೊಂದು ವರ್ಗ ಯಾರಪ್ಪ ಅಂದರೆ ಅವರು ಚಂದ್ರಗ್ರಹದ ಪ್ರಭುಗಳು. ಚಂದ್ರಗ್ರಹ ಮಾಲೆಯಲ್ಲಿ ಅರ್ಹಂತ ಪದವಿನೇ ಅಲ್ಲಿದ್ದಂತಹ ಏನು ಜೀವನ್ಮುಕ್ತಿಗೆ ಬೇಕಾಗಿದ್ದಂತಹ ಒಂದು ಅರ್ಹತೆ. ಅಂದರೆ ಅಲ್ಲಿ ಜೀವನ್ಮುಕ್ತರಾದವರು ಕೆಲವರು ಭೂಗ್ರಹ ಮಾಲೆಗೆ ಬರ್ತಾರೆ. ಅವ್ರದ್ದು ಇನ್ನೊಂದು ವರ್ಗ, ಅವರು ಕೂಡ ಸಹಾಯಕರಾಗಿ ಕೆಲಸ ಮಾಡ್ತಾರೆ. ಅಂದರೆ ನೋಡಿ ನಾವೇನು ತಿಳ್ಕೊಳ್ಬೇಕು, ಜೀವನ್ಮುಕ್ತರಾದ ತಕ್ಷಣ ನಾವೆಲ್ಲ ಏನು ಕೆಲಸ ಇಲ್ಲಪ್ಪ, ನಾವು ಹೋಗಿ ಪರಮಾತ್ಮನೊಳಗಡೆ ಸೇರ್ಕೊಂಡ್ಬಿಟ್ವಿ, ನಮಗಿನ್ನೇನೂ ಇಲ್ಲ ಅಂತ ಅಲ್ಲ. ಜೀವನ್ಮುಕ್ತ ಸ್ಥಿತಿ 5 ದೀಕ್ಷೆಗಳ ನಂತರ ಅಂತ ಈ ಭೂಗ್ರಹ ಮಾಲೆಯಲ್ಲಿ ಹೇಳಿರ್ತಕ್ಕಂಥದ್ದು ಅಲ್ವಾ. ಚಂದ್ರಗ್ರಹ ಮಾಲೆಯಲ್ಲಿ 4ನೇ ದೀಕ್ಷೆಗೆ ಜೀವನ್ಮುಕ್ತ ಸ್ಥಿತಿ ಅಂತ ನಾವು ತಿಳ್ಕೊಂಡ್ವಿ. ಜೀವನ್ಮುಕ್ತರಾದರೆ ಮತ್ತೆ ಈ ಗ್ರಹಗಳ ಮೇಲೆ ಹುಟ್ಟು ಸಾವಿಗೆ ಬಂಧಿತರಾಗಿಲ್ಲ. ಹುಟ್ಟು ಸಾವುಗಳನ್ನು ಮೀರಿ ನಾವು ಮುಕ್ತರಾಗಿರ್ತೇವೆ ಅಷ್ಟೇ. ಜೀವನ್ಮುಕ್ತರಿಗೂ ಕೂಡ ಇನ್ನು ಮುಂದೆ ವಿಕಾಸ ಇದೆ, ಪ್ರಗತಿ ಇದೆ, ಅವ್ರದ್ದು ಕೆಲಸ ಇದೆ, ಅವರಿನ್ನೂ ಮುಂದೆ ಬೆಳಿಬೇಕಾಗಿದೆ. 5 ದೀಕ್ಷೆಗಳ ನಂತರ 6, 7, 8, 9, 10 ದೀಕ್ಷೆಗಳವರೆಗೆ ನಮಗೆ ಥಿಯಾಸಫಿ ವಾಂಗ್ಮಯದಲ್ಲಿ ವಿಚಾರವನ್ನು ತಿಳಿಸ್ತಾರೆ. ಅಷ್ಟಾದ ನಂತರ ಕೂಡ ನೋಡಿ ಜೀವನ್ಮುಕ್ತರು ಅದೇ ಮಾಲೆಯಲ್ಲಿ ಉಳ್ಕೊಂಡು ಆ ಮಾಲೆಯಲ್ಲಿರ್ತಕ್ಕಂಥ ಅಂತರಂಗ ಸರ್ಕಾರದಲ್ಲಿ ಕೆಲಸ ಮಾಡೋದಷ್ಟೇ ಅಲ್ಲ, ಬೇರೆ ಗ್ರಹ ಮಾಲೆಗಳಿಗೂ ಕೂಡ ಹೋಗಿ ಕೆಲಸ ಮಾಡ್ಬೋದಲ್ವ. 7 ಮಾರ್ಗಗಳಲ್ಲಿ ಅವರು ಕೆಲಸ ಮಾಡ್ಬೋದು. ಹಾಗೆ ಆಗ್ತಾ ಇಲ್ಲಿ ನಾವು ನೋಡಿದ್ವಲ್ಲ ಹೈರಾರ್ಕಿನಲ್ಲಿ ಹೇಗೆ ಒಂದು ಮಾಲೆಗೆ ಪ್ರಭುವಾಗ್ತಕ್ಕಂತಹ ಚೈತನ್ಯ ಪ್ರತಿಯೊಬ್ಬ ಮನುಷ್ಯನಲ್ಲೂ ಇದೆ. ಪ್ರತಿಯೊಬ್ಬ ಮನುಷ್ಯನಲ್ಲೂ ಒಂದೊಂದು ವಿಕಾಸ ಯೋಜನೆಯ ಮಾಲೆಗೆ ಪ್ರಭುವಾಗ್ತಕ್ಕಂತಹ, ಮಾಲೆಗಷ್ಟೇ ಅಲ್ಲ ಆ ಒಂದು ಸೌರ ಬ್ರಹ್ಮಾಂಡೇಶ್ವರನ ಹಂತಕ್ಕೆ ಹತ್ತತಕ್ಕಂತಹ ಶಕ್ತಿ ಇದೆ. ನಾವು ಎಲ್ಲರೂ ಕೂಡ ಒಬ್ಬೊಬ್ಬ ಸೂರ್ಯರಾಗ್ತಕ್ಕಂತಹ ಸಾಮರ್ಥ್ಯ ನಮ್ಮಲ್ಲಿದೆ. ಅದು ಹಾಗೇ ಆಗತ್ತೆ. ಏಕೆಂದರೆ ಇದು ಸೃಷ್ಟಿ ಯಾವಾಗ ಪ್ರಾರಂಭ ಆಯಿತು ಯಾವಾಗ ಮುಗಿಯುತ್ತೆ ಅನ್ನೋದು ಯಾರ ಒಂದು ಗ್ರಹಿಕೆಗೂ ಸಿಗತಕ್ಕಂಥದ್ದಲ್ಲ. ಹಾಗೆ ಈ ಬೆಳವಣಿಗೆ ಅಂತಕ್ಕಂಥದ್ದು, ವಿಕಾಸ ಅನ್ನುವಂಥದ್ದು ಮನುಷ್ಯನಿಗೆ ಜೀವನ್ಮುಕ್ತನ ಆದ ನಂತರ ನಿಂತು ಹೋಗುತ್ತೆ ಅಂತ ಅಲ್ಲ, ಇನ್ನು ಬೆಳವಣಿಗೆ ಅಗಾಧವಾಗಿದೆ. ಮನುಷ್ಯನಿಗೆ ಬೆಳವಣಿಗೆ ಅಗಾಧವಾಗಿದೆ ಅನ್ನೋದನ್ನು ನಾವು ಸಂಕ್ಷಿಪ್ತವಾಗಿ ನಾವಿಲ್ಲಿ ತಿಳ್ಕೊಳ್ಬಹುದಾಗಿದೆ. ಇದಿಷ್ಟು ನಮಗೆ ಅಂತರಂಗ ಸರ್ಕಾರ, ನಮ್ಮ ಭೂಗ್ರಹಮಾಲೆಯ ಅಂತರಂಗ ಸರ್ಕಾರದ ಬಗ್ಗೆ ಹೇಳ್ತಾರೆ. ಅಲ್ಲಿರ್ತಕ್ಕಂತಹ ಬೇರೆ ಬೇರೆ ಕೆಲಸಗಳನ್ನು ಮಾಡ್ತಾ ಇರ್ತಕ್ಕಂಥವರು, ಅಧಿಕಾರ ವರ್ಗದಲ್ಲಿರ್ತಕ್ಕಂಥವರು, ಅವ್ರನ್ನ ಯಾವ್ಯಾವ ರೀತಿ ಕರೀತಾರೆ, ಅವರು ಎಲ್ಲೆಲ್ಲಿಂದ ಬಂದರು ಅನ್ನುವಂತಹ ವಿಚಾರವನ್ನು ನಮಗೆ ಪ್ರಾರಂಭದಲ್ಲಿ ಹೇಳಿ, ನಮ್ಮ ಈ ಭೂಗ್ರಹ ಮಾಲೆ ಇದೆಯಲ್ಲ ಅದು ಎಷ್ಟು ಪ್ರದಕ್ಷಿಣೆಗಳಿದೆ ಇಲ್ಲಿ ಭೂಗ್ರಹ ಮಾಲೆಯಲ್ಲಿ? 7 ಪ್ರದಕ್ಷಿಣೆ ಅಲ್ವಾ. ಪ್ರತಿಯೊಂದು ಗ್ರಹಮಾಲೆಯಲ್ಲೂ 7 ಪ್ರದಕ್ಷಿಣೆ. ಜೀವ ಚೈತನ್ಯ ಪ್ರವಾಹ 7 ಸಾರಿ ಸುತ್ತುತ್ತೆ. 7 ಗ್ರಹಗಳನ್ನು 7 ಸಾರಿ ಸುತ್ತತಕ್ಕಂಥದ್ದು. ಮೊದಲನೆಯ ಪ್ರದಕ್ಷಿಣೆಯಲ್ಲಿ ನಮ್ಮ ಭೂಗ್ರಹಮಾಲೆ ಹೇಗಿತ್ತು ಅಂತ ನಮಗೆ ಹೇಳ್ತಾ ಬರ್ತಾರೆ. ಭೂಗ್ರಹಮಾಲೆ ಹೇಗಿತ್ತು, ಅಲ್ಲಿದ್ದಂತಹ ಜೀವಿಗಳು ಹೇಗಿದ್ರು, ಅವ್ರು ಹೇಗೆ ವಿಕಾಸ ಹೊಂದುತ್ತಾ ಬಂದರು ಅಂತ. ನಾವಿವಾಗ ಯಾವ ಪ್ರದಕ್ಷಿಣೆಯಲ್ಲಿದ್ದೇವೆ? ನಾವು ಭೂಗ್ರಹಮಾಲೆಗೆ ಸೇರಿರ್ತಕ್ಕಂಥವ್ರಲ್ವ. ನಾವು ಯಾವ ಪ್ರದಕ್ಷಿಣೆಯಲ್ಲಿದ್ದೇವೆ? 4ನೇ ಪ್ರದಕ್ಷಿಣೆಯಲ್ಲಿದ್ದೇವೆ. ಯಾವ ಗ್ರಹದಲ್ಲಿದ್ದೇವೆ? ಭೂಮಿಯ ಮೇಲಿದ್ದೇವೆ. ಅಂದರೆ 4ನೆಯ ಗ್ರಹ, ABCD 4ನೇದಲ್ವಾ. 4ನೆಯ ಗ್ರಹದಲ್ಲಿ ಇದ್ದೇವೆ ನೋಡಿ. ಇಲ್ಲಿ ABCD ಇದು 4ನೆಯ ಗ್ರಹ, ಇದು ಭೂಮಿ, ಇಲ್ಲಿದ್ದೇವೆ ನಾವು. 4ನೆಯ ಪ್ರದಕ್ಷಿಣೆ ಈಗ ನಡೀತಾ ಇದೆ. 4ನೇ ಪ್ರದಕ್ಷಿಣೆಯಲ್ಲಿ ಅರ್ಧ ಆಗಿದೆ, A ಇಂದ D ತನಕ ಬಂದಿದೆ. ಯಾಕೆಂದರೆ ನಾವೀಗ ಭೂಮಿ ಮೇಲಿದ್ದೇವೆ. ಇಲ್ಲಿ ಮೊದಲಿಂದ ನಮಗೆ ವಿಸ್ತಾರವಾಗಿ ಹೇಳ್ತಾ ಹೋಗ್ತಾರೆ. ಮೊದಲನೆಯ ಪ್ರದಕ್ಷಿಣೆಯಿಂದ ನಮಗೆ ಎಲ್ಲ ವಿಚಾರಗಳನ್ನು ಹೇಳ್ತಾ ಹೋಗ್ತಾರೆ. ಅಂದರೆ ಈ ಭೂಗ್ರಹ ಮಾಲೆ ರಚನೆಯಾದ ಪ್ರಾರಂಭದಲ್ಲಿ ಮೊದಲನೆಯ ಜೀವ ಚೈತನ್ಯ ಪ್ರವಾಹದ ಪ್ರದಕ್ಷಿಣೆಯಲ್ಲಿ ಏನೇನು ನಡೀತು, ಹೇಗಿತ್ತು ಅಂತ ನಮಗೆ ಹೇಳ್ತಾ ಹೋಗ್ತಾರೆ. ಈ ಪ್ರದಕ್ಷಿಣೆಯಲ್ಲಿ ಮೊದಲನೆಯ ಪ್ರದಕ್ಷಿಣೆಯಲ್ಲಿ ಚಂದ್ರಮಾಲೆ ಇದೆಯಲ್ಲ, ಚಂದ್ರಗ್ರಹ ಮಾಲೆ ಇದೆಯಲ್ಲ, ಈ ಚಂದ್ರಗ್ರಹ ಮಾಲೆ ಅಲ್ಲಿ ಡಿ ಗೋಳ ಇಲ್ವಾ? ಡಿ ಗೋಳ ಅದು ಕೊನೆಯದಲ್ವಾ ಡಿ ಗೋಳ. ಆ ಗೋಳದಲ್ಲಿ 7ನೇ ಪ್ರದಕ್ಷಿಣೆಯಲ್ಲಿ ಕೊನೆಯಲ್ಲಿ ಜೀವನ್ಮುಕ್ತರಾಗ್ತಾರಲ್ಲ, ಕೊನೆಯಲ್ಲಿ 7ನೇ ಪ್ರದಕ್ಷಿಣೆ ಕೊನೆಯ ಗ್ರಹದಲ್ಲಿ ಜೀವನ್ಮುಕ್ತರಾದವರು ಮೊಟ್ಟ ಮೊದಲಿಗೆ ಇಲ್ಲಿ ಈ ಗ್ರಹಮಾಲೆ ಪ್ರಾರಂಭ ಆದಾಗ ಮೊದಲನೆಯ ಗ್ರಹದಲ್ಲಿ ರೂಪಗಳನ್ನು ರಚನೆ ಮಾಡ್ತಕ್ಕಂತಹ ಕೆಲಸವನ್ನು ವಹಿಸ್ಕೊಳ್ತಾರೆ.
ಎಲ್ಲ ಗ್ರಹಮಾಲೆಗಳಲ್ಲೂ ಕೂಡ ಮೊದಲ 1, 2, 3 ಪ್ರದಕ್ಷಿಣೆಗಳಲ್ಲಿ ಬಹಳ ಕಡಿಮೆ ಬೆಳವಣಿಗೆ ಹೊಂದಿರತಕ್ಕಂಥವ್ರಿಗೆ ಅವಕಾಶ. ಹಿಂದಿನ ಗ್ರಹಮಾಲೆಯಲ್ಲಿ ಅತ್ಯಂತ ಕೆಳಮಟ್ಟದಲ್ಲಿ ಇರ್ತಾರಲ್ಲ ಅವರನ್ನು ಮೊದಲು ಕಳಿಸ್ತಾರೆ. ಅರ್ಥ ಆಯ್ತಾ? ಯಾಕೆಂದರೆ 7 ಪ್ರದಕ್ಷಿಣೆಗಳಲ್ಲಿ ಅವ್ರಿಗೆ ಸಾಕಷ್ಟು ಸಮಯ ಸಿಗುತ್ತೆ ವಿಕಾಸ ಆಗೋಕ್ಕೆ. ಅವ್ರ ಹಿಂದಿನ ಗ್ರಹಮಾಲೆಯಲ್ಲಿ ಸಾಕಷ್ಟು ವಿಕಾಸ ಆಗಿರಲ್ಲ. ಯಾರು ಕಡಿಮೆ ಬೆಳೆದಿರ್ತಾರೋ ಅವರು ಮೊದಲು ಬರ್ತಾರೆ. ಅದೇ ರೀತಿ ಯಾರು ಕೊನೆಯಲ್ಲಿ ಜೀವನ್ ಮುಕ್ತರಾಗಿರ್ತಾರೋ ಅವರು ಇಲ್ಲಿ ಉಸ್ತುವಾರಿಯನ್ನು, ರೂಪಗಳನ್ನು ರಚನೆ ಮಾಡ್ತಕ್ಕಂಥ ಉಸ್ತುವಾರಿ ಆ ಅಂತರಂಗ ಸರ್ಕಾರದಲ್ಲಿ ಒಂದು ಕೆಲಸವನ್ನು ವಹಿಸ್ಕೊಂಡು ಬರ್ತಾರೆ. ಹಾಗೆ ಎ ಗೋಳದಲ್ಲಿ ಚಂದ್ರಗ್ರಹ ಮಾಲೆಯ ಜಿ ಗೋಳದಲ್ಲಿ ಅರ್ಹಂತ ಪದವಿಯನ್ನು ಪಡ್ಕೊಂಡಿದ್ದಂತಹ ಪ್ರಭುಗಳು ಇಲ್ಲಿಗೆ ಬಂದು ರೂಪಗಳನ್ನು ರಚನೆ ಮಾಡ್ತಾರೆ. ಆ ರೂಪಗಳನ್ನು ರಚನೆ ಮಾಡಿದಾಗ ಅಲ್ಲಿ ರೂಪಗಳು ಬೇಕಲ್ವ ನಮಗೆ. ರೂಪ ಇಲ್ಲದೆ ಇದ್ದರೆ ಹೇಗೆ ಆ ಜೀವ ಚೈತನ್ಯ ಬಂದು ಅಲ್ಲಿ ಸೇರಿ ವಿಕಾಸ ಆಗೋದಕ್ಕೆ ಸಾಧ್ಯ? ಆತ್ಮಗಳು ಬಂದು ಅಲ್ಲಿ ಸೇರಿ ವಿಕಾಸ ಆಗಬೇಕಲ್ವ. ಅದಕ್ಕೊಂದು ಉಪಾಧಿ ಬೇಕು, ಅದಕ್ಕೊಂದು ವೆಹಿಕಲ್ ಬೇಕು, ಅದಕ್ಕೆ ದೇಹಗಳ ರಚನೆ ಆಗಬೇಕು. ಅದನ್ನೇ ರೂಪಗಳನ್ನು ರಚನೆ ಮಾಡೋದು ಅಂತ ಅವ್ರು ಹೇಳ್ತಾರೆ. ಹೇಗಿತ್ತಪ್ಪ ಅಂತಂದರೆ ಬಹಳ ಒಡ್ಡೊಡ್ಡಾಗಿ ಒರಟೊರಟಾಗಿ ಇತ್ತಂತೆ. ಮೊದಲನೇ ಪ್ರದಕ್ಷಿಣೆಯಲ್ಲಿ ಎ ಗೋಳ ಅಂದರೆ ಅದೇ ಮೊದಲನೇ ಗೋಳ ಅಲ್ವಾ. ಅಲ್ಲಿ ಯಾರು ಬಂದರು? ಚಂದ್ರಗ್ರಹ ಪ್ರಭುಗಳು ಈ ರೂಪಗಳನ್ನು ರಚನೆ ಮಾಡಿದ್ರು. ಒಡ್ಡೊಡ್ಡಾಗಿದ್ವು, ಹೆಂಗೋ ಒರಟೊರಟಾಗಿದ್ವು. ಆ ರೂಪಗಳಿಗೆ ಬಂದು ಸೇರ್ಕೊಂಡವ್ರು ಯಾರು ಅಂದರೆ ಅತ್ಯಂತ ಕಡಿಮೆ ಬೆಳವಣಿಗೆ ಹೊಂದಿದ್ದಂತಹ ಜೀವಿಗಳು. ಮನುಷ್ಯ ವರ್ಗದ ಬಗ್ಗೆ ಹೇಳ್ತಾ ಇರೋದು ಮುಖ್ಯವಾಗಿ. ಇಲ್ಲಿ ಮನುಷ್ಯ ವರ್ಗದ ಬಗ್ಗೆ ನಾವು ತಿಳ್ಕೊಂಡ್ವಿ. ಪ್ರಾಣಿ ವರ್ಗದಿಂದ ಮನುಷ್ಯ ವರ್ಗಕ್ಕೆ ಬಡ್ತಿಯನ್ನು ಪಡ್ಕೊಂಡಾಗ ಚಂದ್ರಗ್ರಹ ಮಾಲೆಯಲ್ಲಿ ಬೇರೆ ಬೇರೆ ರೀತಿಯ, ಅಂದರೆ ಪೂರ್ತಿಯಾಗಿ ಕಾರಣ ಶರೀರ ರಚನೆ ಆಗಿರೋದಿಲ್ಲ. ಕಾರಣ ಶರೀರ ಇರಬೇಕಲ್ವ ಮನುಷ್ಯನಿಗೆ. ಮನುಷ್ಯನಾಗಿ ಪ್ರಾಣಿಯಿಂದ ವ್ಯಕ್ತೀಕರಣ ಹೊಂದಾಗ ಕಾರಣ ಶರೀರ ರಚನೆ ಆಗುತ್ತೆ. ಅದುವರೆಗೂ ಕಾರಣ ಶರೀರ ಪ್ರತ್ಯೇಕವಾಗಿರಲ್ಲ. ಪ್ರಾಣಿಗಳಲ್ಲಿ ಸಮೂಹಾತ್ಮ ಇರ್ತಕ್ಕಂಥದ್ದು. ಈ ಕಾರಣ ಶರೀರ ಯಾವಾಗ ರಚನೆ ಆಗುತ್ತಲ್ಲ, ಪ್ರಾಣಿಗಳಿಂದ ಮನುಷ್ಯರಾಗಿ ಬಡ್ತಿ ಹೊಂದಾಗ ಕೆಲವು ಸಾರಿ ದೊಡ್ಡ ದೊಡ್ಡ ಗುಂಪುಗಳಲ್ಲಿದ್ದಂತಹ ಪ್ರಾಣಿ ವರ್ಗಕ್ಕೆ ಯಾವುದೋ ಒಂದು ರೀತಿಯ ಪ್ರಚೋದನೆ ಸಿಕ್ಕಿ, ಈಗ 100 ಪ್ರಾಣಿಗಳು ಒಂದು ಮಂದೆ ಇರುತ್ತೆ, ಒಂದು ಸಮೂಹಾತ್ಮದಲ್ಲಿ ಇರ್ತವೆ. ಯಾವುದೋ ಒಂದು ರೀತಿ ಪ್ರಚೋದನೆ ಸಿಕ್ಕಿ ಮನುಷ್ಯ ವರ್ಗಕ್ಕೆ ಬಂದಿರ್ತಾರಲ್ಲ, ಅವರ ಕಾರಣ ಶರೀರ ಪೂರ್ತಿಯಾಗಿ ರಚನೆ ಆಗಿರಲ್ಲ. ಆ ಕಾರಣ ಶರೀರ ಹೆಂಗಿರುತ್ತೆ ಅಂದರೆ ಎಳೆಗಳ ಹಾಗಿರುತ್ತೆ, ದಾರದ ಎಳೆಗಳ ಹಾಗಿರುತ್ತೆ ಕಾರಣ ಶರೀರ. ಚೆನ್ನಾಗಿ ರಚನೆ ಆಗಿರ್ತಕ್ಕಂಥ ಕಾರಣ ಶರೀರ ಹೇಗಿರುತ್ತೆ? ನಮ್ಮ ಪುಸ್ತಕಗಳಲ್ಲಿ ನಾವೀಗ ಓದ್ತಾ ಇದ್ದೀವಲ್ಲ, ದೃಶ್ಯ ಮನುಷ್ಯ ಇನ್ನೊಂದು, ಅದರಲ್ಲೂ ಕಾರಣ ಶರೀರ ಹೇಗಿರುತ್ತೆ? ಮೊಟ್ಟೆ ಆಕಾರದಲ್ಲಿರುತ್ತೆ ಅಂತ ಹೇಳ್ತಕ್ಕಂಥದ್ದು. ಮೊಟ್ಟೆ ಆಕಾರದಲ್ಲಿ ಇರುತ್ತೆ. ಪ್ರಾರಂಭದಲ್ಲಿ ಅದಕ್ಕೆ ಯಾವುದೇ ಬಣ್ಣ ಇರಲ್ಲ. ಮನುಷ್ಯ ಸದ್ಗುಣಗಳನ್ನು ಬೆಳೆಸ್ಕೊಳ್ತಾ ಹೋದಂಗೆ ಅದು ಪರಿಪೂರ್ಣವಾಗಿ ಎಲ್ಲ ಬಣ್ಣಗಳಿಂದ ತುಂಬಿ ಜ್ವಾಜ್ವಲ್ಯಮಾನವಾಗಿ ಪ್ರಜ್ವಲಿಸ್ತಾ ಇರುತ್ತೆ ಅಂತ. ಹಾಗೆ ಈ ಎಳೆಗಳಂತಹ ಕಾರಣ ಶರೀರವನ್ನು ಹೊಂದಿದ್ರಲ್ಲ ಅವರೇ ಬಹಳ ಕಡಿಮೆ ಮಟ್ಟದಲ್ಲಿರ್ತಕ್ಕಂಥ ಮನುಷ್ಯರು. ಮನುಷ್ಯ ವರ್ಗದಲ್ಲಿ ಬಹಳ ಕಡಿಮೆ ಅಂತಸ್ತಿನಲ್ಲಿದ್ದವರು ಮೊದಲು ಏಗೋಳಕ್ಕೆ ಬಂದು ಇಲ್ಲಿ ರೂಪಿತವಾದಂತಹ ಆ ರೂಪಗಳಲ್ಲಿ ಸೇರಿಕೊಂಡ್ರು. ಅಲ್ಲಿ ಅವರಿಗೆ ಸಂಸರಣೆ ಹೊಂದೋದಕ್ಕೆ ಮಾರ್ಗದರ್ಶನವನ್ನು ಆ ಪ್ರಭುಗಳು ಕೊಡ್ತಾ ಬಂದರು ಅಂತ ಹೇಳ್ತಾರೆ. ಅದೇ ರೀತಿ ಜಿ ಗೋಳದಿಂದ ಬಂದವರು ಚಂದ್ರಗ್ರಹ ಮಾಲೆ ಇಲ್ಲಿ ಎ ಗೋಳದಲ್ಲಿ ಮಾಡ್ತಾರೆ ಅಲ್ವಾ. ಹಾಗೆ ಮೊದಲನೆಯ ಪ್ರದಕ್ಷಿಣೆಯಲ್ಲಿ. ಆದರೆ ಎಫ್ ಗೋಳದಿಂದನೂ ಬರ್ತಾರೆ. ಎಫ್ ಗೋಳದಲ್ಲಿ ಜಿ ಗೋಳಕ್ಕಿಂತ ಮೊದಲೇ ಏನಾಗಿರ್ತಾರೆ? ಜೀವನ್ಮುಕ್ತರಾಗಿರ್ತಾರೆ. ಅಂದರೆ ಅವ್ರು ಇವ್ರಿಗಿಂತ ಸ್ವಲ್ಪ ಮೇಲಿನ ಹಂತದಲ್ಲಿರ್ತಾರೆ. ಅವ್ರು ಯಾವಾಗ ಬರ್ತಾರೆ? 2ನೇ ಪ್ರದಕ್ಷಿಣೆಯಲ್ಲಿ ಬರ್ತಾರೆ. ಮೊದಲನೇ ಪ್ರದಕ್ಷಿಣೆಯಲ್ಲಿ ಅಲ್ಲೂ ಕೂಡ ಬಹಳ ಕೆಳಗಿನ ಸ್ತರದಲ್ಲಿರ್ತಕ್ಕಂಥ ಪ್ರಭುಗಳು ಬರ್ತಾರೆ. ಅವರಾದ ನಂತರ 2ನೇ ಪ್ರದಕ್ಷಿಣೆಯಲ್ಲಿ ಎಫ್ ಗೋಳದಿಂದ ಪ್ರಭುಗಳಾಗಿದ್ದಂಥವರು ಬರ್ತಾರೆ. ಮತ್ತು 3ನೇ ಪ್ರದಕ್ಷಿಣೆಯಲ್ಲಿ ಈ ಗೋಳದಿಂದ ಜೀವನ್ಮುಕ್ತರಾದವ್ರು ಬರ್ತಾರೆ. ಇಲ್ಲಿ ಚಂದ್ರಗ್ರಹ ಮಾಲೆಯ ಈ ಗೋಳದಲ್ಲಿ ಜೀವನ್ಮುಕ್ತರಾದವರು ಭೂಗ್ರಹ ಮಾಲೆಯ ಎ ಗೋಳದ 3ನೇ ಪ್ರದಕ್ಷಿಣೆಗೆ ಬರ್ತಾರೆ. ಎಲ್ಲ ಮಾಲೆಗೆ ಬರ್ತಕ್ಕಂಥದವರು, ಅದು ಒಂದೇ ಗೋಳ ಅಂತಲೇ ಅಲ್ಲ, ಆ ಪ್ರದಕ್ಷಿಣೆಯಲ್ಲಿ ಬರ್ತಾರೆ.
ಅದೇ ರೀತಿ ಡಿ ಗೋಳದಿಂದ ಬಂದಂಥವ್ರು, ಡಿ ಗೋಳದಿಂದ ಅಂದರೆ ಚಂದ್ರ ಗ್ರಹದಿಂದ ಬಂದಂತಹ ಪ್ರಭುಗಳು ಇಲ್ಲಿಗೆ ಯಾವಾಗ ಬರ್ತಾರೆ ಅಂತಂದರೆ 4ನೆಯ ಪ್ರದಕ್ಷಿಣೆಯಲ್ಲಿ ಬರ್ತಾರೆ. ಮೊದಲನೆಯ ಪ್ರದಕ್ಷಿಣೆಯಲ್ಲಿ ಜಿ ಗೋಳದಿಂದ ಬರ್ತಾರೆ ಯಾರು? ಜೀವನ್ಮುಕ್ತ ಪ್ರಭುಗಳು. 2ನೆಯ ಪ್ರದಕ್ಷಿಣೆಯಲ್ಲಿ ಈ ಗೋಳದಿಂದ ಎಫ್ ಗೋಳದಿಂದ ಬರ್ತಾರೆ. ಮತ್ತು 3ನೇ ಪ್ರದಕ್ಷಿಣೆಯಲ್ಲಿ ಈ ಗೋಳದಿಂದ ಬರ್ತಾರೆ. 4ನೇ ಪ್ರದಕ್ಷಿಣೆಯಲ್ಲಿ ಡಿ ಗೋಳದಿಂದ ಬರ್ತಾರೆ. 4ನೇ ಪ್ರದಕ್ಷಿಣೆಯಲ್ಲಿ ಚಂದ್ರಗ್ರಹ ಮಾಲೆಯ ಡಿ ಗೋಳದಲ್ಲಿ ಯಾರು ಜೀವನ್ಮುಕ್ತರಾಗಿದ್ದರೋ ಅವರು ಇಲ್ಲಿಗೆ ಬಂದು ಈ ಗ್ರಹಮಾಲೆಗೆ ರೂಪಗಳ ರಚನೆಯಲ್ಲಿ ಅವರು ತೊಡಗಿಸ್ಕೋತಾರೆ. ಆ ಕೆಲಸ ಅವರಿಗೆ, ರೂಪಗಳನ್ನು ರಚಿಸೋದೇ ಕೆಲಸ. ಎಷ್ಟು ಹೇಳ್ತಾರಲ್ಲ, ಈಗ ನಾವು ಅಧ್ಯಾತ್ಮ ಒಂದು ವಾಂಗ್ಮಯದಲ್ಲಿ ಓದುವಾಗ ಒಂದು ದೇಹ ರಚನೆ ಆಗಬೇಕು ಅಂದರೆ ಎಷ್ಟು ದೇವತೆಗಳ ಕೆಲಸ ಮಾಡಿರಬೇಕು, ಎಷ್ಟು ಪ್ರಭುಗಳ ಕೆಲಸ ಮಾಡಿರಬೇಕು. ಈ ದೇಹವನ್ನು ನಾವು ಸುಮ್ಮನೆ ನಾವು ಏನು ಮಾಡ್ತಕ್ಕಂಥದ್ದು, ನಾಶ ಮಾಡ್ಕೊಳ್ತಕ್ಕಂಥದ್ದಲ್ಲ ಅಲ್ವಾ. ನಾವು ಸೂಯಿಸೈಡ್ ಮಾಡಿಕೊಂಡು ನಾವು ದೇಹ ಬಿಡ್ತಕ್ಕಂಥದ್ದಲ್ಲ. ಒಂದು ಚಿಕ್ಕ ಕೀಟ ಆಗಲಿ, ಒಂದು ಸಣ್ಣ ಹುಳುವಾಗಲಿ, ಅದರ ದೇಹ ರೂಪ ರಚನೆ ಆಗಬೇಕು ಅಂದರೆ ಎಷ್ಟೋ ದೇವತೆಗಳು, ಎಷ್ಟೋ ಜನ ಜೀವನ್ಮುಕ್ತ ಮಹಾತ್ಮರು ಆ ಕೆಲಸವನ್ನು ಮಾಡಿರ್ತಾರೆ. ಆ ರೂಪಗಳ ರಚನೆಯಲ್ಲಿ ಹೇಗೆ ಇಲ್ಲಿ ಈ ಭೂಗ್ರಹ ಮಾಲೆಯಲ್ಲಿ ನಡೀತು ಅನ್ನೋ ವಿಚಾರವನ್ನು ನಮ್ಗೆ ಹೇಳ್ತಾ ಇದ್ದಾರೆ. ಎಷ್ಟು ಮುಖ್ಯ ಅಂತ, ಪ್ರತಿಯೊಂದು ಕೂಡ ಭಾಳ ಮುಖ್ಯ ಅಂತ. ಈ ಎಲ್ಲ ಪ್ರದಕ್ಷಿಣೆಗಳಲ್ಲಿ ಬರ್ತಾರಲ್ಲ ಚಂದ್ರಗ್ರಹದಿಂದ ಬೇರೆ ಬೇರೆ ಪ್ರಭುಗಳು ಬರ್ತಾರಲ್ಲ ಜೀವನ್ಮುಕ್ತರಾದವರು, ಅವ್ರನ್ನ ಏನಂತಾರೆ ಸೀಕ್ರೆಟ್ ಡಾಕ್ಟ್ರಿನಲ್ಲಿ ಅವ್ರನ್ನ ಬರ್ಹಿಷತ್ ಪ್ರಭುಗಳು ಅಂತ ಕರೀತಾರೆ. ಇದಕ್ಕೆ ಮುಂಚೆನೂ ನಾವು ಪೀಠಿಕೆಯಲ್ಲೇ ಇದ್ರ ಬಗ್ಗೆ ತಿಳ್ಕೊಂಡ್ವಿ. ಬರ್ಹಿಷತ್ ಪ್ರಭುಗಳು ಅಂದರೆ ಜೀವನ್ಮುಕ್ತ ಮಹಾತ್ಮರುಗಳು, ಬೇರೆ ಬೇರೆ ಮಾಲೆಯಿಂದ ಬಂದಿರತಕ್ಕಂಥವ್ರು. 1, 2, 3ನೇ ಒಂದು ಗೋಳ ಮಾಲೆಗಳಿಂದ ಬಂದಿರತಕ್ಕಂಥವ್ರು ಅಂತ ನಾವು ತಿಳ್ಕೊಂಡ್ವಿ. ಅವ್ರನ್ನ ಬರ್ಹಿಷತ್ ಪ್ರಭುಗಳು ಅಂತ ಕರೀತಾರೆ. ಹೀಗೆ ಈ ಗೋಳದಿಂದ ಬಂದಂತಹ ಪ್ರಭುಗಳಿದಾರಲ್ಲ, ಈ ಗೋಳದಿಂದ ಇಲ್ಲಿ ಅವರು 4ನೇ ಪ್ರದಕ್ಷಿಣೆಯಲ್ಲೂ ಕೂಡ ಕೆಲಸ ಮಾಡ್ತಾರೆ ಅಂತ ಹೇಳ್ತಾರೆ. ಡಿ ಗೋಳದಿಂದ ಬಂದವರು 4ನೇ ಪ್ರದಕ್ಷಿಣೆಯಲ್ಲಿ ಕೆಲಸ ಮಾಡ್ತಾರೆ. ಆದರೆ ಈ ಗೋಳದಿಂದ ಬಂದವರು ಕೆಲವರು ಪ್ರಭುಗಳು 4ನೇ ಪ್ರದಕ್ಷಿಣೆಯಲ್ಲಿ ಕೆಲಸ ಮಾಡ್ತಾರೆ ಅಂತ ನಮಗಿಲ್ಲಿ ಹೇಳ್ತಾರೆ. ಮತ್ತು ಒಂದು ಗ್ರಹಮಾಲೆಯಲ್ಲಿ ಪೂರ್ತಿ ಸಂಸರಣ ಯೋಜನೆ ಆದಮೇಲೆ, ಜೀವ ವಿಕಾಸ ಆದಮೇಲೆ ಎಲ್ಲರೂ ಎಲ್ಲಿ ಹೋಗಿ ಸೇರಿರ್ತಾರೆ? ಎಲ್ಲ ಜೀವರುಗಳು ಎಲ್ಲಿ ಸೇರಿರ್ತಾರೆ? ಬೀಜ ಮನುವಿನ ತೇಜೋಮಂಡಲದಲ್ಲಿ, ಅಂದರೆ ಅಂತರ್ಗ್ರಹ ಮಾಲೆಯ ನಿರ್ವಾಣದಲ್ಲಿ ಇರ್ತಾರೆ. ಅಲ್ಲಿರ್ತಾರಲ್ವ, ಅವ್ರನ್ನ ಕಳಿಸ್ತಾರಂತೆ. ಇವೆಲ್ಲ ರಚನೆ ಆದಮೇಲೆ ಇಲ್ಲಿ ಜೀವಿಗಳು ವಾಸ ಮಾಡೋಕ್ಕೆ ಸೂಕ್ತವಾದಂತಹ ಪರಿಸ್ಥಿತಿ ಒದಗಿದ ಮೇಲೆ ಅವರನ್ನು ಕಳಿಸ್ತಾರೆ. ಅದನ್ನು ಸಾಂಕೇತಿಕವಾಗಿ ಹೇಳ್ತಾರೆ, ಹಡಗುಗಳಲ್ಲಿ ಕಳಿಸ್ತಾರೆ ಗುಂಪು ಗುಂಪಾಗಿ ಅಂತ. ಗುಂಪು ಗುಂಪಾಗಿ ಹಡಗಲ್ಲಿ ಈಗ ಚಂದ್ರಗ್ರಹ ಮಾಲೆಯಿಂದ ಬೇರೆ ಬೇರೆ ಗೋಳದಿಂದ ಅವ್ರು ಯಾವ್ಯಾವ ಸ್ಥಿತಿನಲ್ಲಿದ್ದರೋ ಅತ್ಯಂತ ಕಡಿಮೆ ಬೆಳೆದವ್ರನ್ನ ಮೊದಲು ಕಳಿಸ್ತಾರೆ. ಮೊದಲನೇ ಪ್ರದಕ್ಷಿಣೆಗೆ ಅವ್ರದ್ದು ಕಾರಣ ಶರೀರ ಹೇಗಿತ್ತು ಅಂದರೆ ಎಳೆಗಳ ರೀತಿಯಲ್ಲಿತ್ತು. ಎಳೆಗಳಂತಹ ಕಾರಣ ಶರೀರ ಅವ್ರದ್ದಿತ್ತು. ಅವರು ಮೊದಲಿಗೆ ಬರ್ತಾರೆ. ಮೊದಲು ಹಡಗುಗಳಲ್ಲಿ ಎಳೆಗಳು ಭೂಗ್ರಹ ಮಾಲೆಗೆ ಬಂದರು ಅಂತ ಹೇಳ್ತಾರೆ. ಎಳೆಗಳು ಬಂದು ಅಂದರೆ ಎಳೆಗಳಂತಹ ಕಾರಣ ಶರೀರ ಇತ್ತಂತವರು. ಅದ್ರ ಜೊತೆಗೆ ಡಿ ಗೋಳದಿಂದ ದೊಡ್ಡ ದೊಡ್ಡ ಪ್ರಾಣಿಗಳ ಸಮೂಹ ಬಂತಂತೆ. ಡಿ ಗೋಳ ಅಂದರೆ ಚಂದ್ರಗ್ರಹದಿಂದ ಭೂಗ್ರಹ ಮಾಲೆಗೆ ದೊಡ್ಡ ದೊಡ್ಡ ಪ್ರಾಣಿಗಳ ಸಮೂಹನೂ ಬಂತು ಹಡಗುಗಳಲ್ಲಿ. ಈ ಹಡಗುಗಳು ಪ್ರಾರಂಭದಲ್ಲಿ ಸುಮಾರು ಹಡಗುಗಳು ಬರ್ತವೆ. ಒಂದೊಂದು ಹಡಗಲ್ಲೂ ಕೂಡ ಅವರ ಬೆಳವಣಿಗೆಗೆ ತಕ್ಕ ಹಾಗೆ ಅಲ್ಲಿ ಪರಿಸ್ಥಿತಿಗಳು ಸೂಕ್ತವಾಗಿ ನಿರ್ಮಾಣ ಆದ ನಂತರ ಕಳಿಸ್ತಾ ಇರ್ತಾರೆ. ಅಲ್ಲಿ ಆದ ನಂತರ ಪ್ರಾರಂಭದಲ್ಲಿ ಕೆಲವು ಹಡಗುಗಳು ಬರ್ತವೆ. ಆ ಒಂದು ಹಡಗು ಬಂದು ಇನ್ನೊಂದು ಹಡಗು ಬರೋಕ್ಕೆ ಡಿಫರೆನ್ಸ್ ಇದೆಯಲ್ಲ, ಅದು ಎಷ್ಟು 1,00,000 ವರ್ಷಗಳ ಅಂತರ ಅಂತ. ಒಂದು ಸಾರಿ ಒಂದು ಹಡಗಲ್ಲಿ ಒಂದಷ್ಟು ಜೀವರುಗಳನ್ನು ಅಲ್ಲಿಂದ ತಂದು ಇಲ್ಲಿಗೆ ಬಿಡ್ತಾರೆ. ಚಂದ್ರಗ್ರಹ ಮಾಲೆಯಿಂದ ತಂದು ಭೂಗ್ರಹ ಮಾಲೆಗೆ ಬಿಡ್ತಾರೆ. ಹಾಗೆ ಬಿಟ್ಟ ಮೇಲೆ ಇನ್ನೊಂದು ಹಡಗು ಬರೋಕ್ಕೆ ಎಷ್ಟು ಟೈಮ್ ಬೇಕು ಅಂದರೆ 1,00,000 ವರ್ಷಗಳು ಬೇಕು ಅಂತ ಹೇಳ್ತಾರೆ. ಹೀಗೆ ಕೆಲವು ಹಡಗುಗಳು ಬರುತ್ತೆ, ಆಮೇಲೆ ನಿಂತು ಹೋಗ್ಬಿಡುತ್ತಂತೆ. ಯಾಕೆ ಅಂದರೆ ಅವರೆಲ್ಲ ಭಾಳ ಕಡಿಮೆ ಬೆಳವಣಿಗೆ ಹೊಂದಿದ್ದವರು. 1, 2, 3ನೇ ಪ್ರದಕ್ಷಿಣೆಯಲ್ಲಿ ಇವರು ಸಾಕಷ್ಟು ಬೆಳೀತಾರೆ. 1, 2, 3 ಒಂದೊಂದು ಪ್ರದಕ್ಷಿಣೆಯಲ್ಲೂ 7 ಗ್ರಹಗಳಿಗೂ ಹೋಗ್ತಾರೆ. ಒಂದೊಂದು ಗ್ರಹದಲ್ಲೂ 7 ಮಹಾವಂಶಗಳು. ಅಷ್ಟಷ್ಟು ಬೆಳೀತಾ 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 ನೋಡಿ, ಎಳೆಗಳ ಹಾಗಿದ್ದಂತಹ ಕಾರಣ ಶರೀರ ಪೂರ್ಣವಾಗಿ ಬೆಳಿಬೇಕು ಅಂತಂದರೆ ಎಷ್ಟು ಸಮಯ ಬೇಕು ಅನ್ನೋದನ್ನು ಅವ್ರು ಹೇಳ್ತಾ ಇದ್ದಾರೆ. ಹಾಗೆ ಮೊದಲನೇ ಗ್ರಹಮಾಲೆಗೆ ಬಂದಂಥವರು ಬಹಳ ಕಡಿಮೆ ಮಟ್ಟದಲ್ಲಿ ಚಂದ್ರಗ್ರಹ ಮಾಲೆಯಲ್ಲಿ ವಿಕಾಸ ಹೊಂದಿದಂತಹ ಮಾನವ ಜೀವಿಗಳು ಅವರು ಇಲ್ಲಿಗೆ
ಬರ್ತಾರೆ ಅಂತ ಅವ್ರು ಹೇಳ್ತಾರೆ. ಇವರು ಮೊದಲು ಬಂದು ಹಡಗುಗಳು ನಿಂತೋದ್ಮೇಲೆ ಮತ್ತೆ ಯಾವಾಗ ಹಡಗುಗಳು ಬರೋಕ್ಕೆ ಶುರುವಾಯಿತು ಅಂದರೆ 3ನೇ ಪ್ರದಕ್ಷಿಣೆಯಲ್ಲಂತೆ. 3ನೇ ಪ್ರದಕ್ಷಿಣೆಯಲ್ಲೂ ಸಾಕಷ್ಟು ಸಮಯ ಆಗೋಗಿತ್ತು. ಆ ಮೊದಲು ಬಂದ್ರಲ್ಲ ಅವರೆಲ್ಲ 2 ಪ್ರದಕ್ಷಿಣೆಯಲ್ಲಿ ಮುಗಿಸಿ 3ನೇ ಪ್ರದಕ್ಷಿಣೆಯಲ್ಲೂ ಸಾಕಷ್ಟು ವಿಕಾಸ ಹೊಂದಿದ ನಂತರ ಮತ್ತೆ ಹಡಗುಗಳು ಬರೋಕ್ಕೆ ಶುರುವಾಯಿತು ಅಂತ. ಅಂದರೆ ಮತ್ತೆ ಜೀವರುಗಳನ್ನು ಎಲ್ಲಿದ್ದವರು ಅಂತರ್ಗ್ರಹಮಾಲೆಯ ನಿರ್ವಾಣದಲ್ಲಿದ್ದರಲ್ಲ ಅವ್ರ ಬೆಳವಣಿಗೆಗೆ ಅನುಸಾರವಾಗಿ ಇಲ್ಲಿ ಮತ್ತೆ 3ನೇ ಪ್ರದಕ್ಷಿಣೆಯಲ್ಲಿ ಕರ್ಕೊಂಡು ಬಂದು ಮತ್ತೆ ಬಿಡ್ತಾರೆ ಅಂತ ಹೇಳ್ತಾರೆ. ಅದು ಒಂದು ವಿಚಾರ. ಆದರೆ ಪ್ರಪಂಚ ಹೇಗಿತ್ತು, ಈ ಗ್ರಹಗಳು ಹೇಗಿತ್ತು, ಮೊದಲನೇ ಪ್ರದಕ್ಷಿಣೆಯ ಸಮಯದಲ್ಲಿ ಈ ಗ್ರಹಗಳಿದೆಯಲ್ಲ ಇವೆಲ್ಲ A to G 7 ಗ್ರಹಗಳು ಅವು ಹೇಗಿತ್ವಪ್ಪ ಅಂತಂದರೆ ಅವು ರಭಸದಿಂದ ತಿರುಗ್ತಾ ಇರ್ತಕ್ಕಂಥ ಸುಳಿಗಳು ಹಾಗಿದ್ವಂತೆ. ಬಹಳ ವೇಗವಾಗಿ ತಿರುಗ್ತಾ ಇದ್ವಂತೆ, ವಿಚಿತ್ರವಾಗಿದ್ದಂತೆ. ಇಲ್ಲಿ ಬಹಳ ಶಾಖ ಭಾಳ ಜಾಸ್ತಿ ಇತ್ತು. ಒಂದು ಬೆಂಕಿ ಉಂಡೆಗಳ ಥರ ಈ ಭೂಮಿ ಅಂದರೆ ಒಂದು ಬೆಂಕಿ ಉಂಡೆ ಥರ ಸುತ್ತುತ್ತಾ ಇತ್ತು ಅಂತ ನಾವು ಕಲ್ಪನೆ ಮಾಡಿಕೊಳ್ಬೋದು. ಯಾವುದೂ ಸ್ಥಿರವಾಗಿರಲಿಲ್ಲ, ಸುತ್ತುತ್ತಾನೇ ಇತ್ತು, ಸತತವಾಗಿ ಚಲನೆ ಇತ್ತು, ಬಹಳ ವೇಗವಾಗಿ ಚಲಿಸ್ತಾ ಇತ್ತು. ಮತ್ತು ಇಲ್ಲಿ ತುಂಬ ಶಾಖ ಜಾಸ್ತಿ ಇತ್ತು. ಮತ್ತು ಹೇಳ್ತಾರೆ ಮಣ್ಣು ತುಂಬ ಜಿಗುಟಾಗಿತ್ತು ಅಂತ. ಮೊದಲನೆಯ ಪ್ರದಕ್ಷಿಣೆಯಲ್ಲಿ ಅವ್ರು ಹೇಳ್ತಾ ಇರ್ತಕ್ಕಂಥದ್ದು. ಭೂಮಿ ಕೊತ ಅಂತ ಕುದೀತಾ ಇತ್ತಂತೆ. ಭೂಮಿ ಅಂದರೆ ಎಲ್ಲ ಗ್ರಹಗಳು ಈ ಮಾಲೆಯಲ್ಲಿ ಕುದೀತಾ ಇತ್ತು. ಘನತ್ವ ಅಂತಕ್ಕಂಥದ್ದು ಬದಲಾಗ್ತಾ ಇತ್ತು, ಕ್ಷಣಕ್ಕೂ ಬದಲಾಗ್ತಾ ಇತ್ತು ಅಲ್ಲಿ. ಯಾಕೆಂದರೆ ಅಲ್ಲಿ ಸ್ಥಿರತೆ ಅನ್ನೋದು ಇರಲಿಲ್ಲ. ಮತ್ತು ಅಲ್ಲಿದ್ದಂತಹ ಸಹಸ್ರಾರು ಜೀವಿಗಳು ಬಂದ್ರಲ್ಲ, ಈ ಎಳೆಗಳಿದ್ದಂತಹ ಕಾರಣ ಶರೀರ ಇದ್ದಂತಹ ಜೀವಿಗಳು ಹಡಗುಗಳಲ್ಲಿ ಕರ್ಕೊಂಬಂದು ಇಲ್ಲಿ ಬಿಟ್ರಲ್ಲ, ಅವರು ಈ ಶಾಖವನ್ನು ತಡ್ಕೊಳ್ತಕ್ಕಂಥ ಶಕ್ತಿ ಆ ದೇಹಗಳಿಗಿತ್ತು. ರೂಪಗಳನ್ನು ಆ ರೀತಿ ರಚನೆ ಮಾಡಿದ್ರು. ಯಾಕೆಂದರೆ ಅವನ್ನೆಲ್ಲ ಅತಿವಾಯು ತತ್ವದಿಂದ ರಚನೆ ಮಾಡಿದ್ರು. ಅವುಗಳಿಗೆ ಈ ಶಾಖವನ್ನು ತಡ್ಕೊಳ್ತಕ್ಕಂಥ ಶಕ್ತಿ ಇತ್ತು. ಆ ಜೀವಿಗಳು ಎಲ್ಲಿ ವಾಸ ಮಾಡ್ತಾ ಇದ್ರು ಅಂದರೆ ಚಿಕ್ಕ ಮತ್ತು ದೊಡ್ಡ ಗುಹೆಗಳಲ್ಲಿ ವಾಸ ಮಾಡ್ತಾಯಿದ್ರು. ಮತ್ತು ನೆಲದಲ್ಲಿ ಬಿಲಗಳನ್ನು ಕೊರ್ಕೊಂಡು ಅಲ್ಲಿ ಕೂಡ ವಾಸ ಮಾಡ್ತಾಯಿದ್ರು. ಜೀವಿಗಳು ಹೇಗೆ ನಾವೆಲ್ಲ ಈ ಹಂತಗಳನ್ನು ದಾಟೇ ಬಂದಿರೋದು, ಈ ಹಂತಕ್ಕೆ ಹಾಗೆ ಬಂದಿಲ್ಲ. ಅಂದರೆ ನಮ್ಮ ಹಿಂದಿನ ಇತಿಹಾಸ, ನಮ್ಮ ಚರಿತ್ರೆಯನ್ನು ತಿಳ್ಕೊಳ್ಳೋಕ್ಕೆ ಆಸಕ್ತಿ ಇದ್ದರೆ ಇದನ್ನು ನಾವು ಚೆನ್ನಾಗಿ ಸವಿಸ್ತಾರವಾಗಿ ತಿಳ್ಕೊಳ್ಬೋದು. ಈ ಮೊದಲನೇ ಪ್ರದಕ್ಷಿಣೆಯಲ್ಲಿ ನೋಡಿ ಇಲ್ಲಿ ತೋರಿಸ್ತಾ ಇರೋದು ಈ ಮಾಲೆಯಲ್ಲಿ 3ನೇ ಮಾಲೆಯಲ್ಲಿ ಇದ್ದಂಥ ಗ್ರಹಗಳು ಒಂದು ಹಂತ ಕೆಳಕ್ಕೆ ಇಳಿದಿವೆ ಅಲ್ವಾ. ನೋಡಿ ಇಲ್ಲಿ ಆ 3ನೇ ಮಾಲೆ ಅಂದರೆ ಚಂದ್ರಗ್ರಹ ಮಾಲೆಯಲ್ಲಿ 4 ಗ್ರಹಗಳು ಮನೋಲೋಕದಲ್ಲಿದೆ. ಮೇಲ್ಮನೋಲೋಕದಲ್ಲಿ 2, ಕೆಳಮನೋಲೋಕದಲ್ಲಿ 2 ಅಲ್ವಾ. ನಂತರ ಕಾಮಲೋಕದಲ್ಲಿ 2, ಸ್ಥೂಲ ಲೋಕದಲ್ಲಿ ಒಂದಿತ್ತು. ಅದೇ ರೀತಿ ಇತ್ತಂತೆ ಜೋಡಣೆ ನಮ್ಮ ಭೂಗ್ರಹ ಮಾಲೆದು. ಯಾವಾಗ? ಮೊದಲನೇ ಪ್ರದಕ್ಷಿಣೆಯಲ್ಲಿ ಅದೇ ರೀತಿ ಇತ್ತು. ಆದರೆ 2ನೇ ಪ್ರದಕ್ಷಿಣೆ ಹೊತ್ತಿಗೆ ಒಂದು ಹಂತ ಕೆಳಗಿಳಿದಿದೆ. ನೋಡಿ ಇಲ್ಲಿ ಮನೋಲೋಕದಲ್ಲಿ, ಕೆಳಮನೋಲೋಕದಲ್ಲಿ, ಮೇಲ್ಮನೋಲೋಕದಲ್ಲಿ ಗ್ರಹಗಳೇ ಇಲ್ಲ ಭೂಗ್ರಹ ಮಾಲೆಯಲ್ಲಿ ಅಲ್ವಾ. ಈಗಲೂ ಇದೇ ರೀತಿ ಇರೋದು. 2 ಗ್ರಹ ಕೆಳಮನೋಲೋಕದಲ್ಲಿ, 2 ಕಾಮಲೋಕದಲ್ಲಿ, 3 ಸ್ಥೂಲ ಲೋಕದಲ್ಲಿ. 3 ಇದಾವೆ ಸ್ಥೂಲ ಲೋಕದಲ್ಲಿ. ವಿಜ್ಞಾನಿಗಳಿಗೆ ಇವು ಮಾತ್ರನೇ ಕಾಣೋದು. ಸೂಕ್ಷ್ಮ ಲೋಕಗಳಿರ್ತಕ್ಕಂಥ ಗ್ರಹಗಳು ಕಾಣಲ್ಲ. ಈ ಮನುಷ್ಯನ ಕಣ್ಣಿಗೆ ಯಾವ ಉಪಕರಣಗಳಿಗೂ ಕಾಣಲ್ಲ. ನಮಗೆ ಈ ಗ್ರಹ ಮಾಲೆಯಲ್ಲಿ 7 ಇದ್ದಾವೆ. ನಾವು ಅಂದ್ಕೊಳ್ಳೋದೇನು ಸೂರ್ಯನ ಸುತ್ತಾನು ಇದನ್ನ ಈ ಅಂತೀವಲ್ಲ, ಇದು ಬುಧ ಗ್ರಹ. ಡಿ ಅಂತಕ್ಕಂಥದ್ದು ಭೂಮಿ. ಇಲ್ಲಿ ಸಿ ಅಂತ ಇದೆಯಲ್ಲ ಅದು ಮಂಗಳ. ಇವು ಮಾತ್ರನೇ ನಮ್ಮ ಕಣ್ಣಿಗೆ ಕಾಣೋದು, ಬೇರೆವು ಕಾಣಿಸ್ತಾ ಇಲ್ಲ ನಮ್ಮ ಭೂಗ್ರಹ ಮಾಲೆಯಲ್ಲಿ. ಅಂದರೆ ಮಂಗಳ ಗ್ರಹ ಭೂಮಿಗಿಂತ ಸ್ವಲ್ಪ ಚಿಕ್ಕದು. ಅದು ಕೂಡ ಇದರ ಥರನೇ ಇತ್ತು. ಎಲ್ಲವೂ ಕೂಡ ಮೊದಲನೇ ಪ್ರದಕ್ಷಿಣೆಯಲ್ಲಿ ಅದೇ ಥರನೇ ಇದ್ದಿದ್ದು. ಆದರೆ 2ನೇ ಪ್ರದಕ್ಷಿಣೆಗೆ ಬರೋ ಹೊತ್ತಿಗೆ ಸ್ವಲ್ಪ ಮಟ್ಟಿಗೆ ಅದು ಘನ ವಸ್ತುವಾಗುತ್ತೆ. ಅಂದರೆ ಘನ ಪದಾರ್ಥ ಅಲ್ಲಿ ಕಾಣಿಸೋದಕ್ಕೆ ಪ್ರಾರಂಭ ಆಗುತ್ತೆ ಅಂತ ಹೇಳ್ತಾರೆ. ಅಂದರೆ 2ನೇ ಪ್ರದಕ್ಷಿಣೆ ಹೊತ್ತಿಗೆ ಇದಿಷ್ಟು ಪೂರ್ತಿ ಮಾಲೆ ಒಂದು ಹಂತ ಕೆಳಕ್ಕೆ ಇಳಿಯುತ್ತೆ. ಅಂದರೆ ಈಗ ಪ್ರಸ್ತುತ ಹೇಗಿದೆಯೋ ಹಾಗೆ. ಮೊದಲನೇ ಪ್ರದಕ್ಷಿಣೆಯಲ್ಲಿ ಮಾತ್ರ ಚಂದ್ರಗ್ರಹ ಮಾಲೆಯಲ್ಲಿ ಹೇಗಿತ್ತು ಜೋಡಣೆ ಗ್ರಹಗಳದು ಅದೇ ರೀತಿ ಇತ್ತು ಅಂತ ನಮಗೆ ಹೇಳ್ತಾ ಬರ್ತಾರೆ. ಮತ್ತು ಹೇಗಿತ್ತು ನಮ್ಮ ಮನುಷ್ಯನ ಶರೀರಗಳು ಅಂದರೆ ಎಲ್ಲ ಅತಿವಾಯು ತತ್ವದಿಂದ ರಚನೆ. ಅತಿವಾಯು ತತ್ವ ಅಂದರೆ ಏನು? ಘನ, ದ್ರವ, ಅನಿಲ ಮತ್ತು ವಾಯು, ಅತಿವಾಯು ಮತ್ತು ಸೂಕ್ಷ್ಮಾತಿವಾಯು ಮತ್ತು ಅಣು, ಪರಮಾಣು. ಹೀಗೆ 7 ಸ್ತರಗಳಿರ್ತಕ್ಕಂಥದ್ದು. 7 ಉಪಲೋಕಗಳಲ್ವಾ. ಪ್ರತಿಯೊಂದು ಲೋಕದಲ್ಲೂ 7 ಉಪಲೋಕಗಳಿರ್ತಕ್ಕಂಥದ್ದು. ಹಾಗೆ ನಾವು ಅತ್ಯಂತ ಕೆಳಗಡೆ ಇರೋದ್ರಿಂದ ಭೂಮಿ ಗ್ರಹ
ಇಲ್ಲಿ 7 ಉಪಲೋಕಗಳು ಕೂಡ ಇದೆ. ಆದರೆ ನಮಗೆ ಅನುಭವಕ್ಕೆ ಬರ್ತಕ್ಕಂಥದ್ದು ಎಷ್ಟು? ಘನ, ದ್ರವ, ಅನಿಲ ಅಷ್ಟೇ, ವಾಯು 3. ಅತಿವಾಯು ತತ್ವಗಳು ನಮಗೆ ಗೊತ್ತಾಗಲ್ಲ, ಯಾಕೆಂದರೆ ನಮ್ಮ ಈ ಇಂದ್ರಿಯಗಳಿಗೆ ಗೋಚರವಾಗೋದಿಲ್ಲ. ವಾಯುವು ಕೂಡ ನಮ್ಮ ಸ್ಪರ್ಶಕ್ಕೆ ಗೊತ್ತಾಗುತ್ತೆ ಹೊರತು ನಮ್ಮ ಕಣ್ಣಿಗೆ ಕಾಣಿಸೋದಿಲ್ಲ. ಹಾಗೆ ಅತಿವಾಯು ತತ್ವಗಳಿಂದ ರಚನೆ ಆಗಿದ್ವು. ಯಾಕೆಂದರೆ ನೋಡಿ, ಮೊದಲನೇ ಪ್ರದಕ್ಷಿಣೆಯಲ್ಲಿ ಎಲ್ಲಿದ್ವು? ಗೋಳಗಳು ಮೇಲಿದ್ವು ಅಲ್ವಾ, ಇಷ್ಟು ಪೂರ್ತಿ ಕೆಳಗಿಳಿದಿರಲಿಲ್ಲ. ಇವೆಲ್ಲ ಈ ಸಿ ಮತ್ತು ಇ ಅಲ್ಲಿ ಹೆಚ್ಚಾಗಿ ಅತಿವಾಯು ತತ್ವನೇ ಇರ್ತಕ್ಕಂಥದ್ದು. ನಮ್ಮ ಕೆಳಗಡೆ ಇರ್ತಕ್ಕಂತಹ ಘನ ಪದಾರ್ಥಗಳು ಅಲ್ಲಿ ಇರೋದಿಲ್ಲ. ಆ ಜೀವಿಗಳು ಹೇಗಿದ್ರಪ್ಪ ಅಂದರೆ ಅಮೀಬಾ ಥರ ಇದ್ವಂತೆ. ಅಮೀಬಾ ನಾವು ನೋಡಿದ್ದೀವಲ್ವ, ನಾವು ಪುಸ್ತಕಗಳಲ್ಲಿ ಓದಿದ್ದೀವಿ ವಿಜ್ಞಾನದಲ್ಲಿ. ಅಮೀಬಾಗಳು ಹೇಗೆ ಏಕಕೋಶ ಜೀವಿಗಳು, ಅವು ಕ್ಷಣ ಕ್ಷಣಕ್ಕೂ ಆಕಾರ ಬದಲಾಯಿಸ್ತಾ ಇರ್ತವೆ. ಹೆಂಗೆ ಹೋದರೆ ಹಂಗಂಗೆ ಆಕಾರ ಬದಲಾಗ್ತವೆ. ಆ ಥರ ಇದ್ರಂತೆ ಮನುಷ್ಯರು, ಅಸ್ಥಿರ ರೂಪಗಳು. ಮತ್ತು ಅವು ತೇಲಾಡ್ತಾ ಇದ್ವು. ಶಾಖ ಇವುಗಳ ಮೇಲೆ ಪರಿಣಾಮವನ್ನು ಬೀರ್ತಾ ಇರಲಿಲ್ಲ ಅಂತ ಹೇಳ್ತಾರೆ. ಮತ್ತು ಇವುಗಳು ವಂಶಾಭಿವೃದ್ಧಿ ಹೇಗಾಗ್ತಾ ಇತ್ತು, ನಾವು ಈಗಲೂ ಸೈನ್ಸಲ್ಲಿ ನೋಡಿದ್ದೀವಲ್ವ, ಅವು ಇಬ್ಬಾಗ ಆಗೋದ್ರ ಮೂಲಕ ವಂಶಾಭಿವೃದ್ಧಿ ಆಗ್ತಾ ಇತ್ತು. 2 ಭಾಗವಾಗಿ ಸೀಳ್ಕೊಳ್ಳುತ್ತೆ, ಆವಾಗ 2 ಜೀವಿಗಳಾಗಿ ಅವು ಬೆಳವಣಿಗೆ ಹೊಂದುತ್ತವೆ. ಹಾಗೆ ಅವುಗಳಿಗೆ ಜನ್ಮ ಅಂತಕ್ಕಂಥದ್ದು ಇರಲಿಲ್ವಂತೆ. ಮೊದಲನೇ ಪ್ರದಕ್ಷಿಣೆಯಲ್ಲಿ ನೋಡಿ, ಮೊದಲನೇ ಪ್ರದಕ್ಷಿಣೆಯಲ್ಲಿ ಇದ್ದಂಥ ಜೀವಿಗಳಿಗೆ ನಮ್ಮ ಥರ ಹುಟ್ಟಿ ಸಾಯೋದು ಜನ್ಮಗಳಂತ ಇರಲಿಲ್ವಂತೆ. ಒಂದು ಮಹಾವಂಶದ ಪೂರ್ತಿ ಒಂದೇ ಜನ್ಮ, ಆದರೆ ಸಂತಾನಾಭಿವೃದ್ಧಿ ಆಗ್ತಾ ಇತ್ತು. ಹೇಗಾಗ್ತಾ ಇತ್ತು? ಅವುಗಳು ದೇಹ ವಿಭಾಗ ಆಗೋದ್ರಿಂದ ಆಗ್ತಾ ಇತ್ತು ಅಂತ ಹೇಳ್ತಾರೆ. ಮತ್ತು ಖನಿಜಗಳು ಹೇಗಿತ್ತು ಅಂದರೆ ಅವು ಘನೀಭೂತವಾಗಿದ್ದವು. ಇನ್ನು ದ್ರವ ಸ್ಥಿತಿಯಲ್ಲಿದ್ದಾಗಲೇ ಚಂದ್ರಗ್ರಹದಿಂದ ಇಲ್ಲಿಗೆ ಎಸೆಯಲ್ಪಟ್ಟುವಂತೆ. ಚಂದ್ರಗ್ರಹದಿಂದ ಬಂದಂಥವೇ ಇವೆಲ್ಲ ಯಾವುದು ಮೂಲವಸ್ತುಗಳು, ಅಲ್ಲಿಂದ ಇಲ್ಲಿಗೆ ಬಂದಿದ್ದು ಅಂತ ಹೇಳ್ತಾರೆ. ಆ ದ್ರವ ಸ್ಥಿತಿಯಲ್ಲಿದ್ದುವಂತೆ ಇವೆಲ್ಲನೂ ಖನಿಜಗಳು. ಅವುಗಳ ಶಾಖ ಎಷ್ಟಿತ್ತು? ನಾವು ಈ ಪೀರಿಯಾಡಿಕ್ ಟೇಬಲಲ್ಲಿ ಎಲಿಮೆಂಟ್ಸು ಎಲ್ಲ ನೋಡ್ತೀವಲ್ಲ, ಹಾಗೆ ಮೂಲ ವಸ್ತುಗಳು ಯಾವ ರೂಪದಲ್ಲಿದ್ದವು? ಈಗ ಘನ, ದ್ರವ, ಅನಿಲ 3 ರೀತಿಯ ವಸ್ತುಗಳನ್ನು, ಮೂಲ ವಸ್ತುಗಳನ್ನು ಪೀರಿಯಾಡಿಕ್ ಟೇಬಲಲ್ಲಿ ನಾವು ಈಗ ನೋಡ್ತಾ ಇದ್ದೇವೆ, ತಿಳ್ಕೊಳ್ತಾ ಇದ್ದೇವೆ. ಮತ್ತು ಆಗ ಹೇಗಿತ್ತು ಅಂದರೆ ಅವುಗಳ ಶಾಖ 3500 ಡಿಗ್ರಿ ಸೆಂಟಿಗ್ರೇಡ್ ಅಂತೆ. ಆ ಖನಿಜಗಳು ದ್ರವ ರೂಪದಲ್ಲಿದ್ವಂತೆ, ಘನ ರೂಪದಲ್ಲಿ ಇರಲಿಲ್ಲ. ಮತ್ತು ಸಂಯುಕ್ತ ವಸ್ತುಗಳು ಇನ್ನೂ ಆಗಿರಲಿಲ್ಲ. ಅಂದರೆ 2 ಮೂಲ ವಸ್ತುಗಳು ಸೇರಿ ಸಂಯುಕ್ತ ವಸ್ತುಗಳಾಗತ್ತಲ್ವ. ಈಗ ಹೈಡ್ರೋಜನ್ ಮತ್ತು ಆಕ್ಸಿಜನ್ ಸೇರಿ ವಾಟರ್ ಆಗುತ್ತೆ. ಆ ಥರ ಸಂಯುಕ್ತ ವಸ್ತುಗಳು ಇರಲಿಲ್ಲ, ಬರೀ ಮೂಲ ವಸ್ತುಗಳು ಮಾತ್ರ ಇತ್ತು. ಯಾವಾಗ? ಭೂಗ್ರಹ ಮಾಲೆಯ ಪ್ರಾರಂಭ ಕಾಲದಲ್ಲಿ ಮೊದಲನೆಯ ಪ್ರದಕ್ಷಿಣೆಯಲ್ಲಿ. ಇದನ್ನು ನಾವು ತಿಳ್ಕೊಳ್ತಾ ಇರೋದು ಮೊದಲನೆಯ ನಾವೀಗ ಎಲ್ಲಿದ್ದೀವಿ? 4ನೇ ಪ್ರದಕ್ಷಿಣೆ ಇದ್ದೀವಿ. ಇವಾಗ ಭಾಳಷ್ಟು ಬದಲಾವಣೆ ಆಗಿಬಿಟ್ಟಿದೆ. ಈಗಿಗೂ ಆಗ್ಲಿಗೂ ತುಂಬ ಅಜಗಜಾಂತರ ವ್ಯತ್ಯಾಸ ಇದೆ. ಹಾಗೆ ಈ ಭೂಮಿ ಅಂತಕ್ಕಂಥದ್ದು ಬಿಸಿಯ ಗೋಳವಾಗಿ ಉರಿತಾ ಇತ್ತಲ್ಲ, ನಿಧಾನವಾಗಿ ತಣ್ಣಗಾಗುತ್ತೆ ಕೋಟ್ಯಾಂತರ ವರ್ಷಗಳ ಕಾಲ. 2ನೇ ಪ್ರದಕ್ಷಿಣೆಗೆ ಬರುವಾಗ ಇನ್ನೊಂದು ಸ್ವಲ್ಪ ತಣ್ಣಗಾಗಿ ಸ್ವಲ್ಪ ಘನವಾಗುತ್ತೆ. 3ನೇ ಪ್ರದಕ್ಷಿಣೆ ಕಾಲಕ್ಕೆ ಇನ್ನೊಂದಷ್ಟು ಘನವಾಗುತ್ತೆ. ಈಗ 4ನೇ ಪ್ರದಕ್ಷಿಣೆಯಲ್ಲಿ ನಮಗೆಲ್ಲ ಅನುಭವಕ್ಕೆ ಬರ್ತಾ ಇದೆ, ನಾವು ನೋಡ್ತಾ ಇದ್ದೀವಿ ಭೂಮಿ ಹೇಗಿದೆ ಅಂತಕ್ಕಂಥದ್ದನ್ನು. ಹಾಗೆ ಇಲ್ಲಿ ಧ್ರುವಗಳಲ್ಲಿ ಮಾತ್ರ ಕುದೀತಾ ಇರ್ತಕ್ಕಂಥ ಸ್ವಲ್ಪ ಮಣ್ಣಿತ್ತಂತೆ. ಮೊದಲನೇ ಪ್ರದಕ್ಷಿಣೆಯಲ್ಲಿ ಮಣ್ಣೆಲ್ಲಿತ್ತು? ಧ್ರುವ ಪ್ರದೇಶದಲ್ಲಿ. ಅದು ಕುದೀತಾ ಇತ್ತಂತೆ. ಅದೂ ಈ ರೀತಿ ತಣ್ಣಗಿರಲಿಲ್ಲ, ಯಾಕೆಂದರೆ ಗೋಳಗಳಿಂದ ತಣ್ಣಗಾಗಿರಲಿಲ್ಲ. ಹೀಗೆ ಪ್ರಾರಂಭ ಆಗಿದ್ದು ಸಾವಿರಾರು ವರ್ಷಗಳಾದ ನಂತರ ಅಲ್ಲಿ ಇಲ್ಲಿ ಒಂದು ಸ್ವಲ್ಪ ಹಸಿರು ಬಣ್ಣದ ಕೊಳೆ ಅಂತ ಪದಾರ್ಥ ಕಾಣಿಸ್ಕೊಳ್ತಂತೆ. ಕೊಳೆ ಥರ ಇತ್ತಂತೆ ಪದಾರ್ಥ. ಅದೇನು ಹಸಿರಾಗಿರೋ ಕೊಳೆ ಪದಾರ್ಥ ಅಂದರೆ ಸಸ್ಯಗಳು ಅಲ್ವಾ. ಹಾಗೆ ಸಸ್ಯಗಳು ಸ್ವಲ್ಪ ಮಟ್ಟಿಗೆ ಕಾಣಿಸ್ಕೊಳ್ಳೋಕ್ಕೆ ಪ್ರಾರಂಭ ಆಯಿತು ಅಂತ ಹೇಳ್ತಾರೆ. ಸವಿಸ್ತಾರವಾಗಿ ಪ್ರತಿಯೊಂದನ್ನು ಕೂಲಂಕುಷವಾಗಿ ಅವರು ಹೇಳ್ತಾ ಇಲ್ಲ. ಅವ್ರ ದೃಷ್ಟಿಗೆ ಏನೇನು ಕಾಣ್ತು, ಮುಖ್ಯವಾಗಿ ಅವರ ಪ್ರಜ್ಞೆಗೆ ಲೆಡ್ಬಿಟ್ರು ಮತ್ತು ಅನಿಬೆಸೆಂಟ್ರಿಗೆ ಯಾವ್ಯಾವ್ದ್ರ ಕಡೆ ಅವ್ರ ಗಮನ ಕೇಂದ್ರೀಕೃತವಾಯಿತು, ಅವರವ್ರ ಪ್ರಜ್ಞೆ ಸುತ್ತಮುತ್ತ ಎಲ್ಲೆಲ್ಲಿ ಏನೇನು ಕಾಣಿಸ್ತು ಅದನ್ನು ಅವರು ವಿಚಾರವನ್ನು ನಮಗೆ ಇಲ್ಲಿ ಹೇಳ್ತಾ ಹೋಗ್ತಾರೆ. ಮೊದಲನೇ ಪ್ರದಕ್ಷಿಣೆ ವಿಚಾರ ಇಷ್ಟನ್ನು ನಮಗೆ ಅವ್ರು ಹೇಳ್ತಾರೆ. ಸಾಕನ್ಸುತ್ತೆ, ಯಾಕೆಂದರೆ ತುಂಬ ಆದರೆ ನಮ್ಮ ತಲೆಗೂ ಹೋಗೋದಿಲ್ಲ ಅಲ್ವಾ. ಮುಖ್ಯವಾಗಿ ನಾವಿವತ್ತು ಭೂಗ್ರಹ ಮಾಲೆಯ ಪ್ರಾರಂಭ ಕಾಲದಲ್ಲಿ ಯಾವ್ಯಾವ ಚಟುವಟಿಕೆಗಳು ಪ್ರಾರಂಭ ಆಯಿತು, ನಡೀತಾ ಇದ್ವು, ಮತ್ತು ಅಂತರಂಗ ಸರ್ಕಾರದಲ್ಲಿ ಯಾರ್ಯಾರಿದ್ರು, ಎಲ್ಲೆಲ್ಲಿಂದ ಬಂದರು, ಯಾವ್ಯಾವ ಕೆಲಸಗಳನ್ನು ವಹಿಸ್ಕೊಂಡು ಮಾಡ್ತಾಯಿದ್ರು, ಮನುಷ್ಯ ಅಂತಕ್ಕಂಥವನು ಹೇಗಿದ್ದ, ಅವನ ದೇಹ ಹೇಗೆ ರಚನೆಯಾಗಿತ್ತು, ಮತ್ತು ಹೇಗೆ ಸಂತಾನ ಅಭಿವೃದ್ಧಿ ಆಗ್ತಾ ಇತ್ತು, ಖನಿಜಗಳು ಹೇಗಿತ್ತು, ಸಸ್ಯಗಳು ಹೇಗೆ
ಪಾಚಿ ರೂಪದಲ್ಲಿ ಹಸಿರು ಬಣ್ಣದ ಸ್ವಲ್ಪ ಕೊಳೆಯಾಗಿ ಅಲ್ಲಿ ಇಲ್ಲಿ ಎಲ್ಲೋ ಒಂದು ಸ್ವಲ್ಪ ಕಾಣೋ ಥರ ಇತ್ತು ಅನ್ನುವಂತಹ ವಿಚಾರವನ್ನು ನಾವು ಇಷ್ಟರ ಮಟ್ಟಿಗೆ ತಿಳ್ಕೊಂಡು ಇಲ್ಲಿಗೆ ಮುಕ್ತಾಯ ಮಾಡೋಣ. ಮತ್ತು ಮುಂದಿನ ಒಂದು ತರಗತಿಯಲ್ಲಿ 2 ಮತ್ತು 3ನೇ ಪ್ರದಕ್ಷಿಣೆ ವಿಚಾರವನ್ನು ತಗೊಳ್ಳೋಣ.